ವೀಕ್ಷಕರೇ, ವೈದ್ಯಕೀಯ ರಂಗದಲ್ಲಿ ಸಾಕಷ್ಟು ಸಾಧನೆ ಮಾಡಿ ಆ ಮೂಲಕ ಸಾವಿರಾರು ರೋಗಿಗಳ ಪಾಲಿಗೆ ಆಶಾಕಿರಣವನ್ನು ಮೂಡಿಸಿದ SDM ಆಯುರ್ವೇದಿಕ್ ಆಸ್ಪತ್ರೆ ಉಡುಪಿ ಇದರ ಡಾಕ್ಟರ್ ನಿರಂಜನ್ ರಾವ್ ಇವರು ಇಂದಿನ ಕಾರ್ಯಕ್ರಮದ ಅತಿಥಿ. MIO ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು ಪ್ರಾಯೋಜಿತ ವೈದ್ಯ ಸಾಧಕರು ವಿಶೇಷ ಸಂಚಿಕೆಯಲ್ಲಿ ಇವರು ನಡೆದು ಬಂದ ಹಾದಿ, ಬದುಕು ಹಾಗೂ ವೃತ್ತಿ ಬದುಕಿನ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ಇಂದು ಪಡೆಯೋಣ. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ SDM ಆಯುರ್ವೇದ ಆಸ್ಪತ್ರೆ ಉಡುಪಿ ಇಲ್ಲಿನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ನಿರಂಜನ್ ರಾವ್ ಇವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ಉಡುಪಿಯಲ್ಲಿ ನಾವು ವೈದ್ಯಕೀಯ ರಂಗದಲ್ಲಿ ನೋಡೋದಾದರೆ ಒಂದು ಖ್ಯಾತವಾದಂಥ ಹೆಸರು ಅಂತ ಹೇಳಿದರೆ ಡಾಕ್ಟರ್ ನಿರಂಜನ್ ರಾವ್ ಅವರು. ಈ ವಿಭಾಗದಲ್ಲಿ ಬಹಳಷ್ಟು ಹೆಸರನ್ನು ಸಂಪಾದಿಸ್ತೀರಿ. ಅದೇ ರೀತಿ ಬಹಳಷ್ಟು ರೋಗಿಗಳಿಗೆ ಯಶಸ್ವಿ ಚಿಕಿತ್ಸೆಯನ್ನು ನೀಡಿರ್ತೀರಿ. ಸೊ ಇವತ್ತು ನಿಮ್ಮಲ್ಲಿ ಮಾತಾಡೋದಂದರೆ ಬಹಳ ನಮಗೆ ಹರ್ಷ ಆಗ್ತಾ ಇದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿನ ವಿವಿಧ ಮಜಲುಗಳ ಬಗ್ಗೆ ವೀಕ್ಷಕರಿಗೆಲ್ಲರಿಗೆ ತಿಳಿಯಬೇಕನ್ನುವಂಥ ಮಹತ್ತರವಾದ ಆಶೆ ಕೂಡ ನಮ್ಮದು. ಸೊ ಅದರ ಬಗ್ಗೆ ಒಂದೊಂದಾಗಿ ತಿಳಿತಾ ಹೋಗೋಣ. ಸರ್, ಹೇಳೀಗ ನಿಮ್ಮ ತಂದೆ ತಾಯಿಯ ಬಗ್ಗೆ ಹೇಳಿ, ನಿಮ್ಮ ಕುಟುಂಬ ಸದಸ್ಯರ ಬಗ್ಗೆ ಹೇಳಿ ಸರ್. ನಮಸ್ತೆ. 4 ಒಳ್ಳೆಯ ಮಾತುಗಳನ್ನು ನಮ್ಮ ಬಗ್ಗೆ ಹೇಳಿದ್ದೀರಿ. ಆ ಒಳ್ಳೆಯ ಮಾತಿಗೋಸ್ಕರ ಒಂದು ಧನ್ಯವಾದಗಳು. ಏನು ಸಾಧನೆ ಮಾಡಿದ್ದೇನೆ ಅಥವಾ ಮಾಡ್ತಾ ಇದ್ದೇನೆ, ಮಾಡಬಹುದೇನೋದ್ರ ಬಗ್ಗೆ ಸಮಾಜ ನಿರ್ಧರಿಸ್ತದೆ. ನನಗೂ ಗೊತ್ತಿಲ್ಲ, ನೀವು ಹೇಳಿದ್ದೀರಿ. ಬಾರ್ಕೂರು ಅಂತ ನೀವೆಲ್ಲ ಕೇಳಿರುವಂತಹ ಒಂದು ಊರು, ತುಳುನಾಡ ರಾಜಧಾನಿ ಅಂತ ಹೇಳಿದಂತಹ ಒಂದು ಊರು, ಹಾಳು ಹಂಪಿ ಎನ್ನುವಂಥ ಕುಖ್ಯಾತಿಯನ್ನಂತ ಪಡೆದಂತಹ ಊರು. ಇದು ನನ್ನ ಜನ್ಮಕ್ಷೇತ್ರವೂ ಹೌದು, ಹಾಗೆ ಕಾರ್ಯಕ್ಷೇತ್ರವೂ ಹೌದು. ಇಲ್ಲಿ ಆನಂದರಾಮರಾವ್ ಅಂತ ಮತ್ತು ವಸಂತಿ ಅಂತ ಹೇಳುವವರ ಮಗನಾಗಿ, ನಾನು ಹಿರಿಯ ಮಗನಾಗಿ ಹುಟ್ಟಿ ಅಲ್ಲೇ ವಿದ್ಯಾಭ್ಯಾಸವನ್ನು ಪ್ರಥಮವಾಗಿ ಪಡೆದುಕೊಂಡಂತಹ ವ್ಯಕ್ತಿ. ನಮ್ಮ ಹಿರಿಯರು ಕೂಡ ಆ ಊರಿನಲ್ಲೇ ಇದ್ದು ಅಲ್ಲಿ ಒಂದು ಭಂಡಾರಕೇರಿ ಮಠ ಅಂತ ಉಂಟು. ಆ ಮಠ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಆಡಳಿತಗಾರರಾಗಿ ಇದ್ದಂಥವರು. ನಂತರ ನನ್ನ ಅಜ್ಜ ಅವರು ಆಗಿನ ಕಾಲದ ಪ್ರೈಮರಿ ಶಾಲೆಯ ಮಾಸ್ತರಾಗಿದ್ದವರು. ನಮ್ಮ ತಂದೆ LIC ಎಲ್ಲಿ ಒಂದು 2 ವರ್ಷ ಬಾರ್ಕೂರಿನಲ್ಲಿ ನ್ಯಾಷನಲ್ ಜೂನಿಯರ್ ಕಾಲೇಜ್ ಅಲ್ಲಿ ಇಕನಾಮಿಕ್ಸ್ ಪಾಠ ಮಾಡ್ತಾಯಿದ್ರು. ನಂತರ ಅವರು LICಯನ್ನು ಸೇರಿಕೊಂಡು ಜೀವನದಲ್ಲಿ ಅದರಲ್ಲೇ ಕೊನೆಗೆ ನಿವೃತ್ತಿ ಹೊಂದಿದವರು. ಬಹಳ ಸಂತೋಷ. ಅದೇ ರೀತಿ ನಿಮ್ಮ ಬಾಲ್ಯ ಯಾವ ರೀತಿ? ಬಾಲ್ಯ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು. ಸೊ ನಿಮ್ಮ ಬಾಲ್ಯದಲ್ಲಿ ಕೂಡ ಯಾವ ರೀತಿ ಇತ್ತು, ಅಲ್ಲಿ ಅಂತ ಒಡನಾಟಗಳು ಹೇಗಿತ್ತು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಹೇಳಿ ಕೇಳಿ ನಮ್ಮದು ಹಳ್ಳಿಯ ವಾತಾವರಣ. ನಾವು 1975ನೇ ಇಸ್ವಿಯನ್ನು ಆಲೋಚನೆ ಮಾಡಿದರೆ ಹತ್ರ 45 ವರ್ಷದ ಹಿಂದೆ. ಸಣ್ಣ ವಿಚಾರ, 45 ಅಂದರೆ ಅರ್ಧ ಶತಮಾನದ ಹಿಂದೆ. ನಿಜವಾದ ಒಂದು ಹಳ್ಳಿ, ಒಂದು ಗ್ರಾಮ. ಅಲ್ಲಿ ನನ್ನ ವಿದ್ಯಾಭ್ಯಾಸ, ಬಾಲ್ಯ. ಸರ್ಕಾರಿ ಶಾಲೆಯಲ್ಲಿ ನಾನು ಓದಿದ್ದು, ಕನ್ನಡ ಮಾಧ್ಯಮದಲ್ಲಿ ನಾನು ಓದಿದ್ದು. ಇವತ್ತಿನ ಹಾಗೆ ಯಾವುದೇ ಒಂದು ವಿಶೇಷವಾದಂತಹ ಸವಲತ್ತಿಲ್ಲದಂಥದ್ದು. ಸುತ್ತಲೂ ಬಾರ್ಕೂರಿನಲ್ಲಿ ನದಿ, ಸೀತಾ ನದಿ, ಭತ್ತದ ಗದ್ದೆಗಳು, ತೆಂಗಿನ ತೋಟಗಳು, ಕೆರೆಗಳು, ನದಿ ಗುಂಟೆಗಳು ಇವೆಲ್ಲ ಇದ್ದಂಥ ಒಂದು ಪ್ರಾಕೃತಿಕ ವಾತಾವರಣದಲ್ಲಿ ಬೆಳವಣಿಗೆ ಆದದ್ದು. ನಮ್ಮ ಎಷ್ಟೋ ಜನ ಗುರುಗಳು, ಪ್ರೈಮರಿ ಶಾಲೆಯಲ್ಲಿದ್ದಂಥ ಗುರುಗಳು ನಮ್ಮನ್ನು ಇನ್ಫ್ಲುಯೆನ್ಸ್ ಅಂತ ನಮ್ಮನ್ನು ಪ್ರಭಾವಿಸಿದ್ದಾರೆ. ಜೀವನದಲ್ಲಿ ಕೆಲವು ಮೌಲ್ಯಗಳಂತಿರ್ತವೆ, ಜೀವನದಲ್ಲಿ ಕೆಲವು ರೀತಿಯ ನಡಾವಳಿಗಳಂತಿರ್ತವೆ. ಅವಕ್ಕೆಲ್ಲ ಒಂದು ಮಾರ್ಗದರ್ಶನ ಮಾಡಿಕೊಟ್ಟಂಥ, ಒಂದು ಭದ್ರವಾದಂತಹ ಬುನಾದಿ ಹಾಕಿಕೊಟ್ಟಂತಹ ವ್ಯಕ್ತಿಗಳಾಗ ನಮ್ಮ ಸಮಾಜದಲ್ಲಿ ಮತ್ತೆ ಶಿಕ್ಷಕರಾಗಿ ನಮಗಿದ್ದರು. ಕುರಾಡಿ ಸದಾಶಿವ ಕಲ್ಕೂರ್ ಅಂತ ಕೇಳಿರ್ಬೋದು, ಯಕ್ಷಗಾನ, ಅರ್ಥಧಾರಿ, ಸಾಹಿತಿ ಎಲ್ಲ. ಅಂಥವ್ರು ನಮಗೆ ಶಿಕ್ಷಕರಾಗಿದ್ದರು. ಅವರು ಹೇಳಿದ್ದು ಬರೇ ಒಂದು ಸಣ್ಣ ಪಾಠ ಮಾತ್ರ ಅಲ್ಲ. ನಾವು ಯಕ್ಷಗಾನ ಮಾಡ್ತಿತ್ತು, ನಾಟಕದಲ್ಲಿ ಭಾಗವಹಿಸ್ತಿತ್ತು, ಇದಕ್ಕೆಲ್ಲದೂ ಕೂಡ ಅವಸ್ಕೊಡಿ. ಬರೀ ಕರಿಕ್ಯುಲಮ್ ಅಂತಲ್ಲ, ಕ್ರಿಕೆಟ್ ಆಡ್ತಿತ್ತು, ಕಬಡ್ಡಿ ಆಡ್ತಿತ್ತು. ಸರ್ವಾಂಗೀಣ ಒಂದು ಶಿಕ್ಷಣ ಅಥವಾ ಸರ್ವತೋಮುಖವಾದಂತಹ ವ್ಯಕ್ತಿತ್ವ ಬೆಳವಣಿಗೆ ಎನ್ನುವುದಂದರೆ
ಇವತ್ತಿನ ಹಾಗೆ ಇಂಟಗ್ರಲ್ ಹಾಗಿದ್ದೆಲ್ಲ ಶಬ್ದಗಳ ಮಾಯಾಜಾಲ ಇರಲಿಲ್ಲ. ಮಾಡಿ ತೋರಿಸ್ತಿದ್ರು, ನಮ್ಮನ್ನು ಉದ್ಯುಕ್ತರಾಗುವಾಗ ಮಾಡ್ತಿದ್ರು. ಅದು ನನ್ನ ಜೀವನದ ಬಹುದೊಡ್ಡ ಒಂದು ಕೊಡುಗೆ ಎಲ್ಲ ಅವರದ್ದು. ಅಥವಾ ಊರಿನಲ್ಲಿ ಹಿರಿಯರಾದ ಪುರೋಹಿತರಿದ್ದರು, ಹಿರಿಯರಾದಂಥ ಸಣ್ಣ ಸಣ್ಣ ಉದ್ಯಮೆದಾರರಿದ್ದರು, ಹಿರಿಯರಾದ ವ್ಯಕ್ತಿಗಳು. ಆದರೆ ಯಾವುದೇ ನೇಮ್ ಟ್ಯಾಗ್ ಇಟ್ಕೊಳ್ಳಿಲ್ಲ ಅವರು ಹೇಗೆ ಬದುಕಬೇಕಂತ ತೋರಿಸಿಕೊಟ್ಟವರಿದ್ದರು. ತುಂಬ ಜನ ಇದ್ದರು. ದಿವಸ ನಿತ್ಯ ಒಂದು 3-4 ಕಿಲೋಮೀಟ್ರ್ ನಡಿಗೆ ಎದ್ದದ್ದು, ವಾಕಿಂಗ್. ಆಮೇಲೆ ಒಂದು ಹೊತ್ತಿನ ಊಟ ಮಾಡಿಕೊಂಡು ಬದುಕಿದವರಿದ್ದರು. ಆದರೆ ಅವರು ಯಾವತ್ತೂ ಕೂಡ ಅವ್ರ ನೀತಿ ನಿಜಾಯಿತಿ ತಪ್ಪಲಿಲ್ಲ. ಒಂದು ಹೊತ್ತಿನ ಊಟ ಅಂತ, ಹಾಗಂತ ಮನೆಯವ್ರನ್ನೂ ಉಪವಾಸ ಹಾಕಲಿಲ್ಲ ಅಂತ ಎಷ್ಟೋ ಉದಾಹರಣೆಗಳು ನಮ್ಮ ಹಳ್ಳಿಯಲ್ಲಿ ಸಿಕ್ಕಿತ್ತು. ಸಮಾಜ ಅತ್ಯಂತ ನಿಮ್ನ ಸ್ತರದಿಂದ ಬಂದಂಥವರು ಅಥವಾ ಸಮಾಜದ ಉಚ್ಚ ಸ್ತರದಲ್ಲಿ ಇರುವವರು ಬೇರೆ ಬೇರೆ ರೀತಿಯ ವ್ಯಕ್ತಿಗಳಿದ್ದರು. ಆ ಎಲ್ಲ ವ್ಯಕ್ತಿಗಳಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಕಲಿಬೋದು. ಸಮಯದ ಶಿಸ್ತು ಒಬ್ಬರೊಂದು ಕಲ್ತಿದ್ದೇವೆ ನಾವು. ಆಮೇಲೆ ಎಲ್ಲರೂ ನಮ್ಮವರಂತ ತಿಳ್ಕೊಳ್ಬೇಕಂತ ಹೇಳುವಂಥ ಒಂದು ಭಾವನೆಗಳು, ಅದನ್ನು ನಾವು ಕಲ್ತಿದ್ದೇವೆ. ಅಥವಾ ಶಿಕ್ಷಣದಲ್ಲಿ ಹೀಗೆ ನಾವು ಶಿಕ್ಷಣದಲ್ಲಿ ಮುಂದುವರಿಬೇಕು ಅಂತ ಹೇಳಿದರೆ, ಕಾಲೇಜ್ ಹೋಗೋರಲ್ಲಿ ನಾವು ನೋಡಿತ್ತು ನಮ್ಮ ತುಂಬ ಸೀನಿಯರ್ಸಲ್ಲಿ ಮೆಟಿಕ್ಯುಲಸ್ನೆಸ್, ಶಿಸ್ತು ಹೇಗೆ ನಾವು ಕಲಿಬೇಕು ಅದೆಲ್ಲ ಅವರಲ್ಲಿ ಕಲ್ತಿದ್ದೇವೆ. ಹಾಗೆ ಒಂದು ಸಂಸ್ಕೃತದಲ್ಲಿ ಒಂದು ಸೂಕ್ತಿ ಉಂಟು, ಕಲಿಯುವವನಿಗೆ ಪ್ರಪಂಚವೇ ಒಂದು ಗುರು ಅಂತ. ಪ್ರಪಂಚದ ಯಾವ್ಯಾವ ರೀತಿಯ ಜನರು ಇರ್ತಾರೋ ಅವರೆಲ್ಲ ನಮ್ಮ ಗುರುಗಳಂತ. ಹಾಗೆ ಆ ಒಂದು ನಿಜವಾದ ಅರ್ಥದಲ್ಲಿ ನೋಡಿದರೆ ಆ ಒಂದು ಸಣ್ಣ ಇಂಗ್ಲೀಷ್ನ ಸ್ಮಾಲ್ ಹ್ಯಾಮ್ಲೆಟ್ ಅಂತಾರೆ, ಆ ಸಣ್ಣ ಒಂದು ವ್ಯವಸ್ಥೆಯಲ್ಲಿ ಎಲ್ಲದನ್ನು ನೋಡಿತ್ತು. ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆಗ್ತಿತ್ತು. ಹಾಗೆ ಕ್ರಿಕೆಟ್ ಇತ್ಯಾದಿ ಇರ್ಬೋದು. ಭಾರಿ ಫೇಮಸ್ ಆಗಲ್ಲ ಕ್ರಿಕೆಟ್ ಅಂತ ಹೇಳುವಂಥ, ನಾವೆಲ್ಲ ಒಂದು ಹುಚ್ಚು ಬಿದ್ದು ಆಟ ಆಡ್ತಿದ್ದಂಥ ಸಮಯ ಅದು. 1983ರಲ್ಲಿ ಭಾರತ ಇದು ಪ್ರುಡೆನ್ಷಿಯಲ್ ವಿಶ್ವಕಪ್ ಪ್ರಥಮ ಬಾರಿ ಗೆದ್ದಾಗ ನಮ್ಮೂರಲ್ಲಿ ಸಂಭ್ರಮ ನೋಡಬೇಕು. ಸಂಭ್ರಮ ಅಂದರೆ ನಮ್ಮ ದೇಶ ಅಂತ ಆ ಭಾವನೆ. ಕ್ರಿಕೆಟ್ನಿಂದ ಗೆದ್ದನೋ ಮತ್ತೊಂದು ಹೇಳೋದಕ್ಕಿಂತ ನಮ್ಮ ದೇಶ ನಮ್ಮದು ಆ ಭಾವನೆ ಇತ್ತು. ಅದನ್ನು ನಾನು ಗುರುತಿಸಿದ್ದೆ. ಸೊ ಅದನ್ನೆಲ್ಲ ಲೆಕ್ಕ ಹಾಕಿದರೆ ಒಂದು ರೀತಿಯಲ್ಲಿ ನಾವೆಲ್ಲ ಭಾಗ್ಯಶಾಲಿಗಳು. ಯಾಕಂದ್ರೆ ನಮ್ಮ ಕರ್ಮಕ್ಷೇತ್ರ ಅನ್ನೋದು ಇವತ್ತೇನು ಉಂಟು, ಆ ಕರ್ಮಕ್ಷೇತ್ರ ಅನ್ನೋದು ಅಷ್ಟೊಂದು ಪ್ರಭಾವಿಸಿದೆ ನಮ್ಮ ಜೀವನನ. ಎಷ್ಟೋ ಜನಕ್ಕೆ ಪ್ರಭಾವಿಸುವಂಥ ವ್ಯಕ್ತಿಗಳಿಲ್ಲದೆ ಇರ್ಬೋದು, ಪ್ರಭಾವಿಸುವಂಥ ಸ್ಥಳಗಳಿಲ್ಲದೆ ಇರ್ಬೋದು, ಪ್ರಭಾವಿಸುವಂಥ ಕಲೆಗಳಿಲ್ಲದೆ ಇರ್ಬೋದು, ಯಾವುದೂ ಇರಲಿಕ್ಕಿಲ್ಲ. ನಮಗೆ ಆ ಲೆಕ್ಕದಲ್ಲಿ ನಾನು ಭಾಗ್ಯಶಾಲಿ ಹೇಳುವಂಥದ್ದು. ಯಾಕಂದ್ರೆ ನಮ್ಮ ಬಾರ್ಕೂರ್ನಲ್ಲಿ ಎಲ್ಲವೂ ಕೂಡ ಇತ್ತು. ಅದು ಇದು ನಮ್ಮನ್ನು ಪ್ರಭಾವಿಸಿದ್ರಿಂದಾಗಿ ಏನಾಯ್ತು ಅಂತ ಹೇಳಿದರೆ, ನಮಗೊಂದು ಜೀವನದಲ್ಲಿ ಒಂದು ಆದರ್ಶಗಳು ಹುಟ್ಟಿಕೊಳ್ಳಿಕ್ಕೆ ಕಾರಣ ಆಯಿತು. ಆದರ್ಶಗಳಿಲ್ಲದೆ ಮನುಷ್ಯ ಬದುಕುವುದು ಕಷ್ಟ ಅಥವಾ ಅಸಾಧ್ಯ ಅಂತ ನನ್ನ ಭಾವನೆ. ಯಾಕೆ ಅಂತ ಹೇಳಿದರೆ, ಆದರ್ಶ ಅನ್ನುವಂಥದ್ದು ವ್ಯಕ್ತಿಯಲ್ಲಿರ್ಬೋದು, ಕೃತಿಯಲ್ಲಿರ್ಬೋದು, ಅಥವಾ ಇನ್ಯಾವುದರಲ್ಲಿರ್ಬೋದು. ಆದರ್ಶ ತುಂಬ ಮುಖ್ಯ. ಆದರ್ಶ ಇಲ್ಲದಿದ್ದು ಬದುಕುವುದು ಶೂನ್ಯ ಅಂತ ಕಾಣ್ತದೆ ಅಥವಾ ರೂಕ್ಷ ಅಂತ ಕಾಣ್ತದೆ ನನಗೆ ಯಾಕೋ. ಆ ಎಲ್ಲ ದೃಷ್ಟಿಯಲ್ಲಿ ನಮಗೆ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ರೀತಿ, ಕೆಲವರು ಮಾತೃ ಹೃದಯಗಳಾದಂಥವ್ರು ಇರ್ಬೋದು, ಕೆಲವರು ನಮಗೆ ವಿದ್ಯೆಯನ್ನು ಈ ರೀತಿ ಕಲಿಬೇಕು ಮಗು ಅಂತ ಹೇಳಿಕೊಟ್ಟವ್ರು ಇರ್ಬೋದು. ಆಟ ಆಡೋದಂದರೆ ವಿಚ್ ಪ್ಯಾಷನ್, ಆ ರೀತಿ ಆಟ ಆಡಬೇಕು, ಸುಮ್ಮನೆ ಒಂದು ಹರಕೆ ಬಲಿ ಹಾಗೆ ಆಗಬಾರ್ದು, ಅದನ್ನು ಹೇಳಿಕೊಟ್ಟವ್ರು ಇರ್ಬೋದು. ಎಲ್ಲ ದೃಷ್ಟಿಯಲ್ಲಿ ನೋಡಿದರೆ ನಿಜವಾಗಿ ನಮಗೆಲ್ಲ ರೀತಿಯಲ್ಲಿ ಪ್ರಭಾವಿಸಿದಂಥ ಊರು ಅಂತ ಹೇಳ್ಬೋದು ಅಂತ ನನ್ನ ಅಭಿಪ್ರಾಯ. ಅಂದರೆ ಎಲ್ಲರನ್ನೂ ನೋಡಿ ಅದರಿಂದ ಸ್ಫೂರ್ತಿ ಪಡೆದು ಈ ಮಟ್ಟದವರೆಗೆ ನೀವು ಬಂದಿದ್ದೀರಿ ಅಂತ ಹೇಳಲಿಕ್ಕೆ ತಪ್ಪಿಲ್ಲ. ಒಂದು ವಿಷಯ ಹೇಳೋದಿದ್ರೆ, ನಾವು ಉಪನಿಷತ್ತಲ್ಲಿ ಒಂದು ಮಾತು ಬರ್ತದೆ, ಚರೈವೇತಿ ಅಂತ. ನಡೆಯುವುದಂದ್ರೆ ಏನು? ನಮ್ಮ ಜೀವನ ಯಾತ್ರೆಯನ್ನು ಸಾಗಿಸುವುದಂತ. ಈ ಜೀವನ ಯಾತ್ರೆ ಸಾಗಿಸೋದು ನಿಲ್ಲಬಾರ್ದಂತ ನಾನು ಅದನ್ನು ಊರಿನಲ್ಲಿ ಕೆಲವರಲ್ಲಿ ನೋಡಿದ್ದೆ. ಅವರಿಗೆ ಉಪನಿಷತ್ತು ಗೊತ್ತಿರಲಿಕ್ಕಿಲ್ಲ, ಬಟ್ ಅವ್ರದ್ದು ಏನಂತ ಹೇಳಿದ್ರೆ ಆ ಜೀವನ ಯಾತ್ರೆ ಆಗಿತ್ತು. ನನಗೂ ಕೂಡ ಇವತ್ತು ಇಲ್ಲಿ ಜೀವನ ಯಾತ್ರೆ ನಮ್ಮದು ಮುಂದರಿತಾ ಇರಬೇಕು. ಕರ್ಮ ಕೆಲಸ ಮಾಡ್ತಾನೆ ಹೋಗಬೇಕು. ವರ್ಕ್ ಈಸ್ ವರ್ಷಿಪ್ ಅಂತ ಸುಮ್ಮನೆ ಹೇಳೋದು, ಕಾಯಕವೇ ಕೈಲಾಸ ಅಂತ ಸುಮ್ಮನೆ ಹೇಳೋದಲ್ಲ, ನಮ್ಮ ಕೆಲಸ ಮಾಡ್ತಾನೆ ಇರಬೇಕು. ಆಗ ನಮ್ಮ ಕೆಲಸ ನಾವು ಮಾಡ್ತಾನೆ ಇರಬೇಕು ಅನ್ನೋದಕ್ಕೆ ಒಂದು ಅಭಿಪ್ರಾಯವನ್ನು ನನಗಲ್ಲ ಆ ಊರು ಕಟ್ಟಿಕೊಟ್ಟಿದೆ. ಅದೊಂದು ಆದರ್ಶ ನನಗೆ. ಯಾಕಂತ ಹೇಳಿದರೆ, ಒಬ್ಬ ವ್ಯಕ್ತಿ ಸುಮ್ಮನೆ ಕೂತರೆ ಅಥವಾ ಒಬ್ಬ ವ್ಯಕ್ತಿ ಏನೂ ಮಾಡದೇ ಇದ್ದರೆ ಬಹುಶಃ ಅವ ಅಲ್ಲಿ ಕೊಳೆತು ಹೋಗ್ತಾನೆ, ಮಾನಸಿಕವಾಗಿರ್ಬೋದು ಅಥವಾ ಉಳಿದ ಆ್ಯಕ್ಟಿವಿಟೀಸಲ್ಲಿರ್ಬೋದು. ನಾವು ಯಾವಾಗಲೂ ಸದಾ ಜಾಗೃತ ಸ್ಥಿತಿಯಲ್ಲಿ ನಮ್ಮ ಸಮಾಜ, ನಮ್ಮ ರಾಷ್ಟ್ರ ಅಂತ ಹೇಳ್ಕೊಂಡು ನಾವು ಮಾತಾಡಬೇಕಾದ್ರೆ ಬಹುಶಃ ನಮಗೆ ಇಂಥದ್ದೆಲ್ಲ ಬೇಕಾದಿತ್ತು. ಅದರಲ್ಲಿ ನಾನು ಕಂಡುಕೊಂಡದ್ದು ಅಂದರೆ ಕರ್ಮ. ಕೆಲಸ ಮಾಡಬೇಕು, ಕೆಲಸ ಮಾಡಿ ತಿನ್ನಬೇಕು. ಆದ್ದರಿಂದ ಏನೋ ಒಂದು ಸಾಧನೆ ಮಾಡಿದ್ರು ಬಿಟ್ಟಿದ್ದು ನನಗೆ ಗೊತ್ತಿಲ್ಲ. ನಾನು ಕರ್ಮವನ್ನು ಮಾತ್ರ ನೋಡ್ತಾ ಇದ್ದೇನೆ. ಬಹಳ ಒಂದು ಒಳ್ಳೆಯ ವಿಚಾರವನ್ನು ಹೇಳಿದ್ರಿ. ಕನ್ನಡ ಮಾಧ್ಯಮದಲ್ಲಿ ಕಲಿತು ಕೂಡ ನಾವು ಈ ಮಟ್ಟಕ್ಕೆ ಬೆಳೆಯಬಹುದು ಅನ್ನುವಂಥದ್ದು ಎಲ್ಲ ನೋಡುಗರಿಗೆಲ್ಲ ಒಂದು ಸ್ಫೂರ್ತಿ ಆಗುವಂತಹ ಮಾತು. ಅದರ ಜೊತೆಗೆ
ಬಾಲ್ಯದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಮರೆಯಲಾಗದಂಥ ಘಟನೆ ಯಾವುದಾದ್ರೂ ನಿಮಗೆ ನೆನಪಿಗೆ ಬರ್ತಾ ಇದೆ? ಏನಾದರೂ ಒಂದು ನಿಮಗೆ ಈ ಘಟನೆ ಯಾವತ್ತೂ ಅಂತ ನಿಮ್ಮ ಫ್ರೆಂಡ್ಸ್ ಮಧ್ಯೆ ಇರ್ಬೋದು ಅಥವಾ ಬೇರೆ ಏನಾದರೂ ಯಾವುದಾದ್ರೂ ನೆನಪಿದೆಯಾ ನಿಮಗೆ? ಘಟನೆಗಳು ತುಂಬ ಜರುಗಿವೆ. ಆದರೆ ಇವತ್ತು ನಾ ಈ ಒಂದು ವ್ಯವಸ್ಥೆಯಲ್ಲಿ ಬಂದು ನಿಲ್ಲುವಾಗ, ಅಂದರೆ ವೈದ್ಯಕೀಯದ ವಿಚಾರದಲ್ಲಿ ಬಂದು ನಿಲ್ಲುವಾಗ, ನಮ್ಮ ಮನೆಯಲ್ಲಿ ಆದಂಥ ಒಂದು ಘಟನೆ. ನನ್ನ ತಂದೆಗೆ ಒಬ್ಬರು ದೊಡ್ಡ ತಾಯಿ ಇದ್ದಿದ್ರು. ಅವರು ವಿಧವೆ. ಅವರು ಪಕ್ಷವಾತ ಅಥವಾ ಪಾರ್ಶ್ವವಾಯು ಅಂತ ಹೇಳುವಂಥ ಕಾಯಿಲೆಗೆ ಅವರಿಗೆ ಬಡೀತು. ಅವರು ನನ್ನ ತಂದೆಯೇ ನೋಡ್ಕೊಳ್ತಿದ್ದದು. ಆಗ ನನಗೆ 5 ವರ್ಷ ಆಗಿ 6ನೇ ವರ್ಷಕ್ಕೆ ಬರ್ತಾ ಇದ್ದೆ ಅಷ್ಟೆ. ಆಗ ನಾನು ಅದನ್ನು ನೋಡಿದೆ, ಅವರದ್ದು ಸ್ಥಿತಿಯನ್ನು ನೋಡಿದೆ. ಪಾರ್ಶ್ವವಾಯು ಹೊಡೆದು ಅವರ ಬೆಡ್ ರಿಡನ್ ಆದಾಗ ನನ್ನ ತಂಗಿ ಇನ್ನೂ ಸಣ್ಣವಳು, ನನಗೆ 5 ವರ್ಷ ಆಗುವಾಗ, ತಾಯಿ ಮತ್ತು ತಂದೆ ಇಬ್ಬರೇ. ಅವರನ್ನು ಆರೈಕೆ ಮಾಡುವಾಗ ಅವರು ಪಡ್ತಿದ್ದ ಕಷ್ಟ, ಆಮೇಲೆ ಆ ಹೆಂಗಸು ಪಾಪ ಅಜ್ಜಿ ಅಂತ ಹೇಳೋದು ನಾವು, ಆ ದೊಡ್ಡಮ್ಮ ನಮ್ಮ ಮಲ್ಕೊಂಡಿದ್ದ ಸ್ಥಿತಿ ನೋಡಿದಾಗ ಅನಿಸ್ತು, ಕಾಯಿಲೆ ಅಂತ ಹೇಳುವಂಥದ್ದು ಮನುಷ್ಯನನ್ನು ಯಾವ ದೈನೇಸಿ ಸ್ಥಿತಿಗೆ ತಂದು ಹಾಕ್ತದೆ ಅಂತ. ಹಾಗಿದ್ರೆ ನಾವೇನು ಮಾಡ್ಬೋದು? ಒಂದು ಆ ದೈನೇಸಿ ಸ್ಥಿತಿಯಿಂದ ಈಚೆ ತರಬೇಕಲ್ಲ, ಆ ತರುವಾಗುವಂಥ ವ್ಯವಸ್ಥೆ ಏನಿರ್ತದೆ ಅದರ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಲಿಕ್ಕೆ ಆಗ್ತದ ಅಂತ ಒಂದು ಮನಸ್ಸಿನಲ್ಲಿ ಕೂತಿತ್ತು ನನಗೆ. ಸಣ್ಣ ಲೆವೆಲ್, ಸಬ್ಕಾನ್ಷಿಯಸ್ ಲೆವೆಲ್, ಇದಕ್ಕೇನಾದರೂ ಮಾಡಬೇಕು. ಹೌದು. ಹಾಗೆ ಅದೊಂದು ಘಟನೆ. ಹಾಗೆ ಕಲಿಯುವಾಗಲೂ ಘಟನೆಗಳು ಉಂಟು. ಆಮೇಲೆ ಇನ್ನು ಕಲ್ತನ ನಂತರದ ಘಟನೆಗಳು ಉಂಟು, ಅವೆಲ್ಲ ಬೇರೆ. ಆದರೆ ಇದು ನನ್ನ ಮನಸ್ಸೆಲ್ಲ ಅಚ್ಚಳಿಯದೆ ಕುಳಿತಿತ್ತು. ಯಾಕಂದರೆ ಆ ದೈನೇಸಿ ಸ್ಥಿತಿಗೆ, ಮೊದಲಿನ ಸ್ಥಿತಿಯನ್ನು ನಾನು ನೋಡಿದ್ದೆ, ದೈನೇಸಿ ಸ್ಥಿತಿಯನ್ನು ನೋಡಿದ್ದೆ. ಆ ವ್ಯವಸ್ಥೆ ಮನುಷ್ಯ ಬಹುಶಃ ನಮ್ಮಲ್ಲಿ ಹೇಳಿರ್ತಾರೆ, ಕೇಳಿರ್ಬೋದು. ಎಂತ ಅಂದರೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಆಗ ನಮಗದು ಏನೂ ಗೊತ್ತಿರಲಿಲ್ಲ. ಇವತ್ತು ಇಲ್ಲಿ ಆಸ್ಪತ್ರೆಯಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಆಗ ನೋಡಿದ ಘಟನೆಗಳನ್ನೆಲ್ಲ ಒಟ್ಟಾದರೆ ಒಂದು ಲಿಂಕ್, ಸಂಬಂಧ ಕೂಡಿಸಿ ಕೊಡುವಾಗ ನನಗೆ ಬಹುಶಃ ಅದೊಂದು ಪ್ರೇರಣೆ ಆಗಿದ್ದಿರ್ಬೋದು ಅನಿಸ್ತದೆ. ಅದು ಒಂದೇ ಅಂತ ಹೇಳೋದಿಲ್ಲ, ಅಂಥದ್ದು ಇರ್ಬೋದು. ಇದು ಒಂದು ನನಗೆ ಅಂದರೆ ಬಾಲ್ಯದಲ್ಲಿ ಯಾವುದಾದ್ರು ಒಂಥರ ಹಸಿ ಇಟ್ಟಿಗೆ ಮೇಲೆ ಒಂದು ಬೆರಳು ಹಚ್ಚಿ ಒತ್ತಿದಾಗ ಆಗಿದೆ, ಅದು ಕೂತ್ಕೊಂಡಿದೆ. ಹಾಗೆ ಅದು ಅನಿಸ್ತದೆ ನನಗೆ ಯಾಕೋ. ಹಾಗೆ ನೀವು ಹೈಸ್ಕೂಲ್ ಶಿಕ್ಷಣದವರೆಗೆ ಈಗ ಹೇಳಿದ್ರಿ. ನಂತರದ ಶಿಕ್ಷಣ, ನಿಮ್ಮದು ಕಾಲೇಜ್ ಶಿಕ್ಷಣ ಇರ್ಬೋದು, ಆನಂತರ ನಿಮ್ಮ ವೈದ್ಯಕೀಯ ಶಿಕ್ಷಣ, ಈ ಬಗ್ಗೆ ಹೇಳಿ ಸರ್. ಹಾಂ, ನಮ್ಮದು ಶಿಕ್ಷಣ ಅದೇ ಊರಲ್ಲಿ ನ್ಯಾಷನಲ್ ಜೂನಿಯರ್ ಕಾಲೇಜ್ ಅಂತ, ಅದು ಸಾಧಾರಣ 70 ವರ್ಷಕ್ಕಿಂತ ಮೇಲೆ ಅತ್ಯಂತ ಹಳೆಯ ಸಂಸ್ಥೆ. ಆಗಿನ ಕಾಲದಲ್ಲಿ ವಿವೇಕ ಪದವಿ ಪೂರ್ವ ಕಾಲೇಜ್ ಕೋಟ ಮತ್ತು ಅದಕ್ಕಿಂತಲೂ ಪುರಾತನವಾದ ಈಗ ನ್ಯಾಷನಲ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಅಂತ ಹೇಳ್ತಾರೆ, ನ್ಯಾಷನಲ್ ಜೂನಿಯರ್ ಕಾಲೇಜ್ ಅಂತ. ಅಲ್ಲಿ ನಂದು 8ನೇ ಕ್ಲಾಸ್ನಿಂದ PUC ಸೆಕೆಂಡ್ ಇಯರ್ವರೆಗೆ ಅಲ್ಲೇ ನಾವು ಮಾಡಿದ್ದು. ಅಲ್ಲಿಯೂ ಕೂಡ ಹಾಗೆ ನಮಗೆ ಜೀವನದಲ್ಲಿ ಪ್ರಭಾವಿಸಿದಂತಹ ತುಂಬ ವ್ಯಕ್ತಿಗಳಿದ್ದರು. ನಮಗೆ ಇಂಗ್ಲೀಷ್ ಪಾಠ ಮಾಡಿದವರು ಇರ್ಬೋದು, ಅಥವಾ ಕನ್ನಡ ಪಾಠ ಮಾಡಿದವರು, ಸಂಸ್ಕೃತ ಪಾಠ ಮಾಡಿದವರು, ಅಥವಾ ಸಮಾಜ ವಿಜ್ಞಾನ ಇರ್ಬೋದು, ಅಥವಾ PUC ಬಂದ ನಂತರ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಪಾಠ ಮಾಡಿದವರು. ಇವರೆಲ್ಲರೂ ಕೂಡ ಒಂದೊಂದು ವಿಭಾಗದಲ್ಲಿ ನಮಗೆ ಸ್ಫೂರ್ತಿ ಕೊಟ್ಟವ್ರೆ. ಹೀಗಿರ್ಬೋದು ಮನುಷ್ಯ, ಹೀಗಿರಬೇಕಂತ ನಮಗೊಂದು ಆದರ್ಶಗಳನ್ನು ಕಟ್ಟಿಕೊಟ್ಟವರೆಲ್ಲ ಇದ್ದಾರೆ. ಅದು ಮ್ಯಾಥಮ್ಯಾಟಿಕ್ಸ್ ಹೇಳಿಕೊಟ್ಟಂಥ ಪಿಕಾರ್ಡೋ ಮಾಸ್ಟರ್ ಇರ್ಬೋದು, ಸಮಾಜ ವಿಜ್ಞಾನ ಮತ್ತು ಇಂಗ್ಲೀಷಲ್ಲಿ ನಮ್ಮನ್ನು ಅರೆದು ಕುಡಿಸಿದಂತಹ ಗಣಪಯ್ಯ ಅಡಿಗ ಮಾಸ್ಟರ್ ಇರ್ಬೋದು, ಯಾರೂ ಇರ್ಬೋದು, ಅಥವಾ ಬಯಾಲಜಿಯನ್ನು ಅತ್ಯಂತ ರಂಜಕವಾಗಿ ಹೇಳ್ಬೋದಂತ ಕಲಿಸಿಕೊಟ್ಟಂತಹ ವಿಶ್ವನಾಥ್ ಹಂದೆ ಮಾಸ್ಟರ್ ಇರ್ಬೋದು. ಇವರೆಲ್ಲರೂ ಕೂಡ ನಮ್ಮನ್ನು ತುಂಬ ಪ್ರಭಾವಿಸಿದವರು. SSLCವರೆಗೆ ಅಲ್ಲೇ ಇಲ್ಲ. PUCಯಲ್ಲಿ ಕ್ಯಾಂಪಸ್ ಸೇಮ್, ಅಲ್ಲಿಂದ ಈ ಕಟ್ಟಡದಿಂದ ಆ ಕಟ್ಟಡಕ್ಕೆ ಹೋಯ್ತು ಅಷ್ಟೆ. 2 ವರ್ಷ PUCಯನ್ನು ಮುಗಿಸಿದ ನಂತರ BAMS. ಈ PUCಯಲ್ಲಿ ಒಂದು ಘಟನೆ ಆಯಿತು. ಏನಂತ ಹೇಳಿದರೆ, ನೀವು ಒಂದು ಕೇಳಿದ್ರಿ ಈ ಆಯುರ್ವೇದ ಸ್ಟ್ರೀಮಿಗೆ ಹೇಗೆ ಬಂದದ್ದು. ನಮ್ಮ ಸಮಯದಲ್ಲಿ ಇಡೀ ಕರ್ನಾಟಕದಲ್ಲಿ 3 ಗೌರ್ಮೆಂಟ್ ಆಯುರ್ವೇದ ಕಾಲೇಜುಗಳು ಮತ್ತು 5 ಅನುದಾನಿತ ಕಾಲೇಜು. ಉಡುಪಿ ಒಂದು ಅನುದಾನಿತ ಆಯುರ್ವೇದ ಕಾಲೇಜ್ ಆಗಿತ್ತು. ಉಡುಪಿ ಆಯುರ್ವೇದ ಕಾಲೇಜ್ ಅಂತ ನಾವು ಸೇರುವಾಗ ಹೆಸರಿದ್ದಿತ್ತು. ನಾವು 3ನೇ ವರ್ಷಕ್ಕೆ ಬರುವಾಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜ್ ಅಂತ ಆಯಿತು. ಯಾಕೆಂದರೆ ನಮ್ಮನ್ನು ಕಂಪ್ಲೀಟಾಗಿ ಧರ್ಮಸ್ಥಳ ಮಂಜುನಾಥ ಆಯುರ್ವೇದ ಶಿಕ್ಷಣ ಸಂಸ್ಥೆಗಳನ್ನು ಅಮಾಲ್ಗಮೇಟ್ ಮಾಡಿದ್ದರಿಂದಾಗಿ ನಾವು ಅಲ್ಲಿಗೆ ಬಂತು. ಇಡೀ ಕರ್ನಾಟಕದಲ್ಲಿ ಒಂದು 120-125 ಸೀಟು ಮಾತ್ರ ಇದ್ದದ್ದು ಆಯುರ್ವೇದಕ್ಕೆ. ತುಂಬ ಈಗಿನ ಹಾಗೆ ಸೀಟ್ ಇರಲಿಲ್ಲ, ತುಂಬ ಕಡಿಮೆ.
ಕಾಲೇಜ್ ಇದ್ದದ್ದು 3+5 8, ಒಂದು ವರ್ಷಕ್ಕೆ 20 ಮಕ್ಕಳು ಬರ್ತಿದ್ದದು. ಹಾಗೆ ಒಂದು 125 150 ಅದು ಫುಲ್ ಆಗ್ತಿರಲಿಲ್ಲ. ಒಂದು 200ವರೆಗೆ ಹೆಚ್ಚು ಅಂತ ಹೇಳಿದೆ ಪರ್ ಇಯರ್. ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಆಕಸ್ಮಿಕ ಅಂತ ಹೇಳಿದರೂ ತೊಂದರೆ ಇಲ್ಲ. ಆದರೆ ನನಗೆ ಇವತ್ತಿಗೂ ಅದ್ರ ಬಗ್ಗೆ ಒಂಥರ ಖುಷಿಯೇ ಉಂಟು. ಆಕಸ್ಮಿಕ ಆದರೂ ನಾನಿವತ್ತು ಜನರ ನಡುವೆ ಇದ್ದೇನೆ. ಜನರು ನನ್ನನ್ನು ನೋಡಿ ಒಂದು ಇವನೇನೋ ಒಂದು ನಮಗೊಂದು ಸಹಾಯ ಮಾಡ್ಬೋದು ವೈದ್ಯಕೀಯ ರಂಗದಲ್ಲಿ ಅಂತ ಒಂದು ಅಪೇಕ್ಷೆ, ಹಾಗೆ ನನ್ನ ಬಗ್ಗೆ ಒಂದು ಭಾವನೆ ಇಟ್ಟಿದ್ದರಿಂದ ನನಗೆ ಅದ್ರ ಬಗ್ಗೆ ಯಾವುದೇ ಹ್ಯಾವ್ ನೋ ರಿಗ್ರೆಟ್ಸ್ ಆರ್ ರಿಮೋರ್ಸಸ್. ನನಗೇನೂ ಇಲ್ಲ. ನಾನು ಬದುಕಿ ಹೇಗೆ ಬಂದಿದೆ ಹಾಗೆ ಹೋದವ. ನಾನು ಯಾವುದೇ ಜಾಸ್ತಿ ಅಪೇಕ್ಷೆ ಇಟ್ಕೊಂಡು ಆಕ್ಷೇಪ ಹುಟ್ಟಿಸ್ಕೊಂಡು ಮನುಷ್ಯನೇ ಇಲ್ಲ. ಹೀಗೆ ಬಾ ಅಂತ ಹೀಗೆ ಹೋಗಿದ್ದೇನೆ, ಹಾಗೆ ಬಾ ಅಂತ ಹಾಗೆ ಹೋಗಿದ್ದೇನೆ. ನನಗೆ ಯಾವುದೇ ಆ ಬಗ್ಗೆ ಒಂದು ಪ್ರಿಜುಡೀಸಸ್, ಪ್ರೀ ಆಕ್ಯುಪೇಷನ್ಸ್ ಯಾವುದೂ ಇಲ್ಲ ಬದುಕಲ್ಲಿ. 5 ವರ್ಷವೂ ಕೂಡ ಇಲ್ಲಿಯೂ ಹಾಗೆ ನನಗೆ ಸಿಗಿದೆ. ಅದು ನನ್ನ ಭಾಗ್ಯ ಅಂತ ನಾನು ಹೇಳೋದು. ನನಗೆ ಇಲ್ಲಿ ಸ್ಫೂರ್ತಿಗೆ ಸಂಬಂಧಪಟ್ಟವರು ತುಂಬ ಜನ ನನ್ನ ಶಿಕ್ಷಕರಿದ್ದರು. ಸಂಸ್ಕೃತವನ್ನು ಕಲಿಸಿಕೊಟ್ಟಂಥ ಸೀತಾರಾಮ್ ಭಟ್ರು ಇರ್ಬೋದು, ಬದುಕಬೇಕು ಹೇಗಂತ ಕಲಿಸಿಕೊಟ್ರು ಅವರು. ಹೀಗೆ ಬದುಕಬೋದು ನಾವಂತ ಒಂದು ಆದರ್ಶಗಳನ್ನು ಕಟ್ಟಿಕೊಟ್ಟಂಥ ವ್ಯಕ್ತಿಗಳಿರ್ಬೋದು. ಅಥವಾ ಫಸ್ಟ್ ಇಯರ್ನಿಂದ ಫೈನಲ್ ಇಯರ್ನವರೆಗೆ ಬಂದಂತಹ ಮಹಾನ್ ವಿದ್ವಾಂಸರು, ಮುರಳೀಧರ್ ಶರ್ಮರು ಇರ್ಬೋದು, ಶ್ರೀಕಾಂತ ಯು ಇರ್ಬೋದು, ಅಥವಾ ಶ್ರೀನಿವಾಸ ಆಚಾರ್ಯರಿರ್ಬೋದು. ಇಲ್ಲಿಲ್ಲದೆ ನನ್ನನ್ನು ಹೊರಗಿನಿಂದ ಇನ್ಫ್ಲುಯೆನ್ಸ್ ಪ್ರಭಾವಿಸಿದಂಥ ಡಾಕ್ಟರ್ ರಾಘವೇಂದ್ರ ಆಚಾರ್ಯ ಇರ್ಬೋದು. ಇವರೆಲ್ಲರೂ ಕೂಡ ನನ್ನ ಬದುಕನ್ನು ಮೋಲ್ಡ್ ಮಾಡಲಿಕ್ಕೆ ದೊಡ್ಡ ದೊಡ್ಡ ಆಧಾರ ಶಿಲೆಗಳಂತ ನಾನು ಹೇಳುವಂಥದ್ದು. 5.5 ವರ್ಷ ಇಲ್ಲಿ ನಾನು ಉದ್ದಾನೋದಕ್ಕೂ ಕಲ್ತಿದ್ದೇನೆ. ಕಲಿತಾಗ ಏನಂತ ಹೇಳಿದ್ರೆ, ನಾನು ನನ್ನ ಪ್ರಯತ್ನಗಳನ್ನು ಮಾಡ್ತಾ ಹೋದದ್ದು. ಯಾವ ದಿವಸ ನಾನು ಹೀಗೆ ಆಗಬೇಕು ಹಾಗೆ ಆಗಬೇಕಂತ ಒಂದು ಪ್ರೀ ಆಕ್ಯುಪೇಷನ್ ಮಾಡಿದ ಕೆಲಸ ಮಾತ್ರ ನಿರ್ವಂಚನೆಯಿಂದ ಮಾಡಬೇಕಂತ. ಸ್ಟೂಡೆಂಟ್ ಆಗಿದ್ದಾಗಲೂ ಅಷ್ಟೇ ಓದಬೇಕು ಅದಂತ. ನನಗೆ ಅತ್ಯಂತ ಪ್ರಿಯವಾದಂಥ ಹವ್ಯಾಸ ಅಂದರೆ ಕ್ರಿಕೆಟ್ ಆಡುವಂಥದ್ದು. ಹಾಗೆ ನಾನು 8ನೇ ಕ್ಲಾಸಿಂದ 12ನೇ ಕ್ಲಾಸಿನವರೆಗೆ ಅಂದರೆ PUC ವರೆಗೆ ಬರುವಾಗ ನಾನು ಕ್ರಿಕೆಟ್ ಅಷ್ಟು ಆಡ್ತಿದ್ದೆ. ಮತ್ತು ಎಲ್ಲ ಸಮಯದಲ್ಲೂ ನಾನು ಇವತ್ತಿಗೂ ಆ ಸರ್ಟಿಫಿಕೇಟನ್ನು ನೋಡಿ ನಗಾಡೋದುಂಟು. ನಾನು ಇಷ್ಟೆಲ್ಲ ಪ್ರತಿ ಸಲ ನಮ್ಮ ಟೀಮ್ ಚಾಂಪಿಯನ್, ನಾವು ಅದರಲ್ಲೂ ಬೈದಂತ ಒಬ್ಬ ಸಣಕಲ ಮನುಷ್ಯ ಇಷ್ಟು ಕ್ರಿಕೆಟ್ ಆಡ್ತಾನೆ ಅಂತ ಹೇಳಿದವರು ಇದ್ದರು. ಆದರೆ ಯಾವ ದಿವಸ ಈ ಕ್ಯಾಂಪಸ್ಸಿಗೆ ಕಾಲಿಟ್ಟೆ ಅಂತ ಹೇಳಿದೆ, SDM ಕ್ಯಾಂಪಸ್ಸಿಗೆ ಕಾಲಿಟ್ಟೆ, ನಾನು ಇಲ್ಲಿ ಕ್ರಿಕೆಟ್ ಆಡಿದ್ದು 2 ಸರಿ. ಯಾಕೆ ನಾನು ಪ್ರಜ್ಞಾಪೂರ್ವಕವಾಗಿ ಬಿಟ್ಟೆ ಅದನ್ನು. ಪ್ರಜ್ಞಾಪೂರ್ವಕವಾಗಿ ಯಾಕೆ ಬಿಟ್ಟೆ ಅಂದರೆ ಒಂದೇ ಕಾರಣ, ನಾನು ಆಗ್ಲಿಕ್ಕೆ ಬಂದದ್ದು ಡಾಕ್ಟ್ರು. ಇನ್ನು ನಾನು ಕ್ರಿಕೆಟ್ ಅನ್ನುವಂಥ ಪ್ಯಾಷನನ್ನು ಹೊತ್ತುಕೊಂಡ್ರೆ ಡಾಕ್ಟ್ರ್ ಅನ್ನೋದು ಕೌಚಿ ಬೀಳ್ತದೆ. ಹಿಂದಿಯಲ್ಲಿ ಒಂದು ಗಾದೆ ಉಂಟು, ದೋಪಿಕ ಕೂತನ ಘರ್ಕನ ಘಾಟ್ಕ ಅಂತ ಹೇಳಿದರೆ ಅದ್ಲೆಗೆ ಅಥೋಭ್ರಷ್ಟ ತಥೋಭ್ರಷ್ಟ ಸರ್ವತೋಭ್ರಷ್ಟ ಆಗ್ತದೆ. ಆ ಒಂದು ಕಾರಣದಿಂದಾಗಿ ನಾನು ಏನೆನಿಸಿದೆ ಅಂತ ಹೇಳಿದರೆ, ಇಲ್ಲ, ನಾನು ಕ್ರಿಕೆಟ್ ಆಡುವಂಥದ್ದು ಯಾವ ಮೊಮೆಂಟಲ್ಲಿ ನನ್ನ ಕೈಗೆ ಬಾಲ್ ಬರ್ತದೆ ಅಥವಾ ಬ್ಯಾಟ್ ಬರ್ತದೆ, ಇದು ಹಿಂದೆ ಬೀಳ್ತದೆ, ಇದು ಹಿಂದೆ ಬಿತ್ತಂತಾದರೆ ಇಲ್ಲ ಅಂತ. ಆದ್ದರಿಂದ ಪ್ರಜ್ಞಾಪೂರ್ವಕವಾಗಿ ಸ್ಟಾಫ್ ಆದಾಗ 2 ಸಲ ಕ್ರಿಕೆಟ್ ಆಡಿದ್ದೇನೆ. ಸ್ಟೂಡೆಂಟ್ ಆಗಿದ್ದಾಗ ಒಂದೇ ಸಲ ನಾನು ಕ್ರಿಕೆಟ್ ಆಡಿದೆ. ಇಲ್ಲೇ ಬಹುಶಃ ಯಾರು ನೋಡಿದವನೇ ಕ್ರಿಕೆಟ್ ಆಡಲಿಕ್ಕೆ ಬರ್ತದೆ ಇಲ್ಲವೇ ಸುಳ್ಳು ಹೇಳ್ತಾನೆ ಅಂತ ಹೇಳುವ ರೀತಿಯಲ್ಲಿತ್ತು. ಯಾಕಂದ್ರೆ ನಾನು ಆಡಲೇ ಇಲ್ಲ. ಕಾರಣ ಅಂದರೆ ನಾನು ವಿದ್ಯಾರ್ಥಿ ಜೀವನದಲ್ಲಿ ಈಗ ನಾನೊಂದು ಪ್ರೊಫೆಷನ್ನೇ ಬಂದಿದ್ದೇನೆ. ಇನ್ನು ನಾನು ನಿರ್ವಂಚನೆಯಿಂದ ಅದನ್ನು ಮಾಡಬೇಕು. ಮುಂದೆ ನಾನು 4 ಜನಕ್ಕೆ ಒಳ್ಳೇದು ಮಾಡಬೇಕಾದ್ರೆ ಒಳ್ಳೆ ರೀತಿ ಓದಿದ್ರೆ ಮಾತ್ರ ಸಾಧ್ಯ. ಯಾಕಂದರೆ ಇಲ್ಲಿ ಯಾವುದೇ ಒಂದು ಎಕ್ಸ್ಕ್ಯೂಸ್ ನಾಳೆ ಕೊಡುವಾಗಿಲ್ಲ. ಪೇಷಂಟಿಗೆ ಏನಾದರೂ ಹೆಚ್ಚಾಗಲಿ ಕಡಿಮೆ ಆಗಲಿ ಏನಾದರೂ ಸಮಸ್ಯೆ ಆದರೆ ನೋ ಎಕ್ಸ್ಕ್ಯೂಸಸ್. ಆದ್ದರಿಂದಾಗಿ ನಾನು ಎಷ್ಟು ಸಾಧ್ಯ ಉಂಟು ಅಷ್ಟು ಜ್ಞಾನಾರ್ಜನೆ ಮಾಡಬೇಕಂತ ನನ್ನ ಅದೃಷ್ಟಕ್ಕೆ ಒಳ್ಳೆ ಗುರುಗಳು ಸಿಕ್ಕಿದ್ರು. ಹಾಗಾಗಿ ನಾನು ಆ ಒಂದು ದಾರಿಯಲ್ಲಿ ಮುಂದೆ ಹೋದ ನಂತರ ಏನಾಯಿತು ಅಂತ ಹೇಳಿದರೆ, ದೇವರ ಅನುಗ್ರಹ ಖಂಡಿತ ಉಂಟು. ನನ್ನ ಜೀವನವನ್ನು ಮೋಲ್ಡ್ ಮಾಡಿದ್ರಲ್ಲಿ ಒಬ್ಬ ವ್ಯಕ್ತಿ ಅಂದರೆ ದೇವರಂತ ನಾನು ಇವತ್ತಿಗೂ ಅದನ್ನು ಮಾಡ್ತೇನೆ. ನನಗೆ ದೇವರ ಮೇಲೆ ಅತ್ಯಂತ ನಂಬಿಕೆ, ಅತೀವ ನಂಬಿಕೆ. ಏನಾಯ್ತು ಅಂದರೆ ಎಲ್ಲ ವರ್ಷಗಳೂ ಪ್ರಥಮ ರ್ಯಾಂಕ್ ಬಂತು ಯೂನಿವರ್ಸಿಟಿಯಲ್ಲಿ, ಕ್ಯಾಶ್ ಪ್ರೈಸ್ಗಳೆಲ್ಲ ಬಂತು. ಜೀವನದಲ್ಲಿ ಒಂದೇ ಕ್ಯಾಶ್ ಪ್ರೈಸ್ ಬರಲಿಲ್ಲ, ಅದೇ ಸಂಸ್ಕೃತದ್ದು. ಆ ಕ್ಯಾಶ್ ಪ್ರೈಸ್ ಯಾವುದಂತ ಹೇಳಿದರೆ ನನ್ನ ಫ್ರೆಂಡಿಗೆ ಹೋಗಿದೆ, ಶ್ರೀಧರ್ ಬೈರಿ ಅಂತ. ಅದು ಬಿಟ್ಟರೆ ನಂಗೆ ಮತ್ತೇನಿಲ್ಲ. ಆಮೇಲೆ ತುಂಬ ಗೋಲ್ಡ್ ಮೆಡಲ್ 3-4 ಇದ್ದಿತ್ತು ಎಲ್ಲ. ಹೌದು 3-4 ಗೋಲ್ಡ್ ಮೆಡಲ್ಗಳು ಇದ್ದಿತ್ತು, ಸಬ್ಜೆಕ್ಟ್ ವೈಸ್ ಟೋಟಲ್ ಮಾರ್ಕ್ಸ್ ಎಲ್ಲದೂ ನನಗೆ ಸಿಕ್ಕಿದೆ. ಹಾಗೆ ನಾನು ಒಂದು ರೀತಿಯಲ್ಲಿ ಭಾಗ್ಯವಂತ ಅಂತ ಇವತ್ತಿಗೂ ನಾನು ಕನ್ಸಿಡರ್ ಮಾಡ್ಕೊಳ್ಳೋದು. ಯಾಕಂದ್ರೆ ಎಲ್ರಿಗೂ ಇದು ಸಿಗ್ತದೋ ಇಲ್ಲೋ ನಂಗೆ ಗೊತ್ತಿಲ್ಲ, ನನಗಂತೂ ಸಿಕ್ಕಿದೆ. ದೇವರ ಅನುಗ್ರಹ ಉಂಟು. ನನ್ನ ಪ್ರಯತ್ನ ಇರ್ಬೋದು, ನನ್ನ ಪ್ರಯತ್ನಕ್ಕೆ ಸರಿಯಾಗಿಯೋ ಅಲ್ವೋ ಅಂತ ಹೇಳಿ ನಾನು ಮಾತಾಡೋದೇ ಇಲ್ಲ. ನನಗೆ ಈಗ ಸಿಕ್ಕಿದೆ. ಹಾಗೆ ಇಲ್ಲಿಂದ ಹೋಗುವಾಗ ಏನೊಂದು ಇಂಗ್ಲೀಷಲ್ಲಿ ಹೇಳ್ತಾರೆ ಫ್ಲೈಯಿಂಗ್ ಕಲರ್ಸ್ ಅಂತ. ಹೊರಗೆ ಬರುವಾಗ ಫ್ಲೈಯಿಂಗ್ ಕಲರ್ಸೇ. ಇಷ್ಟಾಗೂ ನನ್ನ ಕಾಲು ಮಾತ್ರ ನೆಲದಲ್ಲೇ ಇತ್ತು. ಆ ಕಾಲು ಮಾತ್ರ ಮೇಲೆ ಹೋಗಿ ಹಾರಾಡಲಿಕ್ಕೆ ನನ್ನ ಅವಕಾಶ ಪರಮಾತ್ಮ ಕೊಡಲಿಲ್ಲ. ನನ್ನ ಕಾಲನ್ನು ನೆಲದಲ್ಲೇ ಇಟ್ಕೊ ಅಂತ ಹೇಳುವಂಥ ಒಂದು ಒಳ್ಳೆ ಬುದ್ಧಿ ಕೊಟ್ಟಿದ್ದ. ಆ ಬುದ್ಧಿ ಉಂಟು ಇವತ್ತಿಗೂ. ಅದನ್ನು ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಡಾಕ್ಟ್ರೆ, ಈಗ ನಿಮ್ಮ ಬಾಲ್ಯದಿಂದ ಹಿಡಿದು ನಿಮ್ಮ ಶಿಕ್ಷಣದವರೆಗೆ ಈ ಒಂದು ಹಂತದ ಮಜಲ್ನ ಒಂದು ನಿಮ್ಮ ಅನುಭವವನ್ನು ನೀವು ಹೇಳ್ಕೊಂಡಿದ್ದೀರಿ. ಡಾಕ್ಟ್ರೆ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ.
ಸಿಗರೇಟ್ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಸುಡುತ್ತೆ. ಸುಖ, ಸಂತೋಷ, ಆರೋಗ್ಯ ಎಲ್ಲವನ್ನು. ಕೊನೆಗೆ ಉಳಿಸೋದು ಕ್ಯಾನ್ಸರ್ ಅನ್ನೋ ಹೊಗೆಯನ್ನ ಮಾತ್ರ. ಧೂಮಪಾನದಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. Mangalore Institute of Oncology, a special hospital for the treatment of cancer. When you demand excellence, we deliver with confidence. Mangalore Institute of Oncology has the top medical talent to offer the best treatment to people with cancer. Our radiation oncology, medical oncology, surgical oncology, palliative care and pain management and rapid arc therapy will help in maximizing the chances of functional recovery and improve the quality of life of patients. I am very happy. The treatment is excellent. I am getting 5-star treatment here. Advantages of rapid arc therapy: cutting edge technology, faster, highly precise, predictable results, minimal side effects. Mangalore Institute of Oncology, Pampil Circle, Kankanadi, Mangalore. ನೀವು ತಿಕ್ತಾ ಇರೋದು ತಂಬಾಕನ್ನಲ್ಲ, ನಿಮ್ಮ ಜೀವನವನ್ನ ಸಾವಿನ ದವಡೆಗೆ ತಳ್ಳದಿರಿ. ತಂಬಾಕಿನಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿರಂಜನ್ ರಾವ್ ಅವರು. ಡಾಕ್ಟರ್, ಮಾತುಕತೆಯನ್ನು ಮುಂದುವರಿಸ್ತಾ, ಈಗ ಇಲ್ಲಿವರೆಗಿನ ನಿಮ್ಮ ಅನುಭವವನ್ನು ಹೇಳಿದ್ದೀರಿ. ಮುಂದಕ್ಕೆ ನಿಮ್ಮ ವೃತ್ತಿ ಜೀವನ ಎಲ್ಲಿಂದ ಆರಂಭವಾಯಿತು, ಈಗ ಹೇಗೆ ನಡೀತಾ ಇದೆ, ಇದರ ಬಗ್ಗೆ ಸ್ವಲ್ಪ ಹೇಳಿ. ಮತ್ತು ಅಂತ ಹೇಳಿದರೆ, ಬ್ಯಾಚುಲರ್ಸ್ ಡಿಗ್ರಿ ಮುಗಿದ ನಂತರ ನಮಗೆ ಒಂದು ಟ್ಯಾಗ್ ಇರ್ತದೆ, ಡಾಕ್ಟ್ರ್ ಅಂತ. ಹಾಗಂತ ಶಿಕ್ಷಣ ಕಂಪ್ಲೀಟ್ ಆಗಿದೆ ಅಂತ ಕೇಳಿದರೆ, ಅಫ್ಕೋರ್ಸ್ ಜೀವನವಿಡೀ ನಮ್ಮದು ಪಾಠಶಾಲೆ ಕಲಿತಾ ಇರಬೇಕು. ಅದಕ್ಕೋಸ್ಕರ ಮೆಡಿಸಿನ್ ಅನ್ನೋದು ಪ್ರೊಫೆಷನ್ ಅಂತ ಹೇಳಿ, ಪ್ರಾಕ್ಟೀಸ್ ಅಂತ ಹೇಳಿದ್ರು, ಲಾ ಪ್ರಾಕ್ಟೀಸ್, ಮೆಡಿಕಲ್ ಪ್ರಾಕ್ಟೀಸ್ ಅಂತ ಹೇಳೋದು. ಅದಕ್ಕೋಸ್ಕರ ಕಲಿತಾ ಇರ್ತಾನೆ ಒಬ್ಬ ವ್ಯಕ್ತಿ. ನಿರಂತರ ಕಲಿಕೆ. ಒಂದೊಂದು ವ್ಯಕ್ತಿ, ಒಂದೊಂದು ಪೇಷಂಟಲ್ಲಿ ಕೂಡ ಒಂದೊಂದು ಕಲಿಕೆ ಇದ್ದೇ ಇರ್ತದೆ. ಕಲಿಯುವಂಥ ಮನಸ್ಸಿರಬೇಕು, ಮನಸ್ಸು ಓಪನ್ ಇದ್ದರೆ ಮಾತ್ರ ಸಾಧ್ಯ ಇರ್ತದೆ. ಯಾಕೆ ಹೇಳಿದೆ ಅಂತೇಳಿದ್ರೆ, ನಾವು ಇದಾದ ನಂತರ ಜಾಮನಗರದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋಗ್ತದೆ. ಅಲ್ಲಿ ಅದು ಒಂದು ಕೂಡ ನಮ್ಮ ಹೆಮ್ಮೆಯ ವಿಚಾರವೇ ನಮಗೆ. ಯಾಕೆ ಅಂತ ಹೇಳಿದರೆ, ಅದು ದೇಶದ ಪ್ರಥಮವಾದಂಥ ಆಯುರ್ವೇದ ಪೋಸ್ಟ್ ಗ್ರ್ಯಾಜುಯೇಷನ್ ಸೆಂಟರ್. ಇವತ್ತಿಗೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್, ಈಗ ಮೊನ್ನೆ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಹೇಳಿದೆ. ಆ ಇನ್ಸ್ಟಿಟ್ಯೂಷನ್ನಲ್ಲಿ ನನಗೆ ಕಲೀಲಿಕ್ಕೆ ಅವಕಾಶ ಸಿಕ್ಕಿತು. ಅಲ್ಲಿನ ಪ್ರವೇಶ ಪರೀಕ್ಷೆಯಲ್ಲಿ ನನಗೆ ಮೊದಲನೇ ಸ್ಥಾನ ಸಿಕ್ಕಿ, ನನಗೆ ಬೇಕಾದಂಥ ಸಬ್ಜೆಕ್ಟೇ ಸಿಕ್ಕಿದ್ದು. ಇದನ್ನು ಕೂಡ ನಾನು ಭಾಗ್ಯ ಅಂತ ಹೇಳುವಂಥದ್ದು. ಎಷ್ಟೋ ಜನಕ್ಕೆ ಕಲೀಲಿಕ್ಕೆ ಇಷ್ಟ ಇರ್ತದೆ, ಅವರಿಗೆ ಸಿಗುವುದಿಲ್ಲ. ನನಗೆ ಕಲೀಲಿಕ್ಕೆ ಇಷ್ಟ ಇತ್ತು, ಕಲೀಲಿಕ್ಕೆ ಸ್ಥಾನ ಸಿಕ್ಕಿತು, ಆಮೇಲೆ ಅಲ್ಲಿ ಅವಕಾಶ ಸಿಕ್ಕಿತು. ಅಲ್ಲಿನ 3 ವರ್ಷಗಳು ಕೂಡ ನನ್ನನ್ನು ತುಂಬ ಪ್ರಭಾವಿಸಿದ ವರ್ಷಗಳು ಅಂತ ಹೇಳೋದು. ನನಗೆ ಗೈಡ್ ಆಗಿ, ಜೀವನದಲ್ಲಿ ಒಬ್ಬ ಮೆಂಟರ್ ಆಗಿ ಬಂದಂಥ ಪ್ರೊಫೆಸರ್ ಗುರುದೀಪ್ ಸಿಂಗ್ ಇರ್ಬೋದು, ಬಘೇಲ್ ಅಂತ ಹೇಳಿ ಮತ್ತೊಬ್ಬರು ಪ್ರೊಫೆಸರ್ ಇರ್ಬೋದು, ಡಾಕ್ಟರ್ ಶ್ರೀನಿವಾಸ್ ಯಜಮಾಡಿ ಇರ್ಬೋದು, ಅಥವಾ ಪ್ರೊಫೆಸರ್ MU ಬಹಾದೂರ್, ಪ್ರೊಫೆಸರ್ PSN ಭಟ್, ಹೀಗೆ ಅನೇಕ ಜನ ಇದ್ದರು. ನಮ್ಮ ಸೀನಿಯರ್ಸ್ಗಳು ಇದ್ದರು. ಸೊ ಅದನ್ನೆಲ್ಲ ನೋಡಿದಾಗ ಅಲ್ಲಿ ನಾನು 3 ವರ್ಷ ನಾನು ತುಂಬ ಕಲಿತೆ ಅಂತ ಹೇಳುವಂಥ, ನನ್ನನ್ನು ಒಂದು ಸ್ಪೆಸಿಫಿಕ್ ಮೆಡಿಸಿನ್, ಕಾಯ ಚಿಕಿತ್ಸಾ ವಿಭಾಗದಲ್ಲಿ ನಾನು ಮಾಡಿದೆ. ಅಲ್ಲಿ ಮೆಡಿಸಿನ್ ಅಂತ ನಾವು ಇವತ್ತು ಏನು ಹೇಳ್ತೇವೆ, ಇಂಟರ್ನಲ್ ಮೆಡಿಸಿನ್ ಅವರು ಫಿಸಿಷಿಯನ್ ಅಂತ ಹೇಳುವಂಥದ್ದಕ್ಕೆ ಒಬ್ಬ ವ್ಯಕ್ತಿಯಾಗಿ ನಾನು ಅಲ್ಲಿ ಮೋಲ್ಡ್ ಕಂಪ್ಲೀಟ್ ಆಗಿತ್ತು ಅಂತ ಹೇಳುವಂಥದ್ದು. ಅದೇ ಸಮಯದಲ್ಲಿ ಅಲ್ಲಿ ನಮ್ಮ ಥೀಸಿಸ್ಗೆ ಒಂದು ಸಬ್ಜೆಕ್ಟ್ ತಗೊಳ್ಬೇಕಾಗಿ ಬರ್ತದೆ. ಆಗ ನಾನು ಇನ್ಫರ್ಟಿಲಿಟಿ, ಪುರುಷ ಸಂತಾನಹೀನತೆಯನ್ನು ತೆಗೆದುಕೊಂಡೆ. ನಾವು ಬಿಟ್ಟು ಬರುವಾಗ ಒಂದು ತೃಪ್ತಿಯಿಂದ ಬಂದಿದ್ದೆ. ಅಲ್ಲಿ 3 ವರ್ಷ ಇದು ಮಾಡಿ ಬರುವಾಗ ಒಂದು ಇನ್ಫರ್ಟಿಲಿಟಿ ಕ್ಲಿನಿಕ್ಕನ್ನು ನನ್ನ ಜೂನಿಯರ್ಸ್ ಸಹಕಾರ ಕೊಟ್ಟಿದ್ದರು, ನನ್ನ ಸೀನಿಯರ್ಸ್ ನನ್ನನ್ನು ತುಂಬ ಹುರಿದುಂಬಿಸಿದ್ರು. ಇವರೆಲ್ಲರ ಇದ್ದಾಗಿ ಒಂದು ಮೇಲ್ ಇನ್ಫರ್ಟಿಲಿಟಿ ಕ್ಲಿನಿಕ್ಕನ್ನಂತ ಮಾಡಿತ್ತು. ಅಲ್ಲಿನ ಒಂದು ಲ್ಯಾಬೊರೇಟ್ರಿಯನ್ನು ಒಂದು ಸ್ಟ್ಯಾಂಡರ್ಡ್ ಲ್ಯಾಬೊರೇಟ್ರಿಯಾಗಿ ಮಾಡಿ ಬಂದಂತಹ ಒಂದು ಅನುಭವ ಬೆನ್ನಿಗಿತ್ತು. ಅಲ್ಲಿ ಮುಗಿಸಿದವನು ಸೀದಾ ಬಂದು ನಾನು ಕಲಿತಂಥ ಶಾಲೆಯಲ್ಲಿ
ಅಂದರೆ ಇದೇ ಕಾಲೇಜಿನಲ್ಲಿ ನಾನು ಕೂತೆ. ನನ್ನ ಗುರುಗಳೆಲ್ಲ ಕರೆದ್ರು, ನೀನು ಬೇರೆ ಎಲ್ಲಿ ಹೋಗಬೇಡಪ್ಪ, ಇಲ್ಲಿಗೆ ಬಂದು ನಮ್ಮೊಟ್ಟಿಗೆ ಎದ್ದು ನೀನು ಮಾಡೋದು, ನಮ್ಮ ಗುರುಗಳೆಲ್ಲ ಕರೆದ್ರು. ಹಾಗೆ 97ನೇ ಇಸ್ವಿ ಸೆಪ್ಟೆಂಬರ್ 15ಕ್ಕೆ ಇಲ್ಲಿ ಕಾರ್ಯಕ್ಷೇತ್ರಕ್ಕೆ ನಾನು ಹೇಳಿದ್ರು. ಪುನಃ ಕೆಲವರು ಹೇಳ್ತಾರೆ, ಕೆಲವರು ನಾನು ಟೀಚಿಂಗನ್ನು ಇಷ್ಟಪಡ್ತೇನೆ ಇತ್ಯಾದಿ ಅಂತ. ನಾನು ಟೀಚಿಂಗ್ ಅಂತಲ್ಲ, ನಾನು ಮಾತಾಡೋದನ್ನು ತುಂಬ ಇಷ್ಟಪಡ್ತೇನೆ. ಯಾಕಂದರೆ ಕಮ್ಯುನಿಕೇಷನ್, ಸಂವಹನ ಅನ್ನೋದು ಮಾತಿನಿಂದ ಮಾತ್ರ ಸಾಧ್ಯ, ನಮಗೆ ಬೇರೆ ಯಾವುದರಿಂದ ಸಾಧ್ಯ ಇಲ್ಲ. ಹಾಗಾಗಿ ಏನಾಯ್ತು ಅಂತ ಹೇಳಿದರೆ, ನಾನು ಟೀಚಿಂಗ್ ಅನ್ನುವಂಥದ್ದು ಸಂವಹನದ ಒಂದು ವಿಧಾನ. ನಾವು ಯಾರೊಟ್ಟಿಗೆ ಸಂವಹನ ಮಾಡ್ತೇವೆ ಅಂತೇಳಿದ್ರೆ 60 ಮಕ್ಕಳೊಟ್ಟಿಗೆ 70 ಮಕ್ಕಳೊಟ್ಟಿಗೆ ಒಮ್ಮೆಗೆಲ್ಲ ಸಂವಹನ ಮಾಡ್ತೇವೆ. ರೋಗಿಗಳೊಟ್ಟಿಗೂ ನಾವು ಸಂವಹನ ಮಾಡ್ತೇವೆ. ಈ ಸಂವಹನ ಇಲ್ಲದಿದ್ದರೆ ನಾವು ಇಫ್ ವಿ ಆರ್ ನಾಟ್ ಏಬಲ್ ಟು ಕಮ್ಯುನಿಕೇಟ್, ನಾವು ಫೇಲ್ಯೂರ್ ಅಂತ ನಾನು ಹೇಳುವಂಥ. ಅದು ರೋಗಿ ಇರ್ಬೋದು, ಸ್ಟೂಡೆಂಟ್ಸ್, ವೈದ್ಯರಾದವರಿಗೆ ಅದು ಬಹಳ ಅವಶ್ಯಕತೆ ಉಂಟು. ನಾನು ಮೊದಲಿಂದ ಆ ರೀತಿಯಾದಂಥ ಒಂದು ಪ್ರವೃತ್ತಿ ಇದ್ದಿದ್ದರಿಂದ ನನ್ನಲ್ಲಿ ಏನಾಯ್ತು ಅಂತ ಹೇಳಿದರೆ, ಉಳಿದ ಸಮಯದಲ್ಲಿ ನಾನು ಮೌನವಾಗಿದ್ದು ಪ್ರಪಂಚವನ್ನು, ವಿಶ್ವವನ್ನು ಕುತೂಹಲದ ದೃಷ್ಟಿಯಿಂದ ನೋಡ್ತಾ ಇರ್ತೇನೆ. ಆದರೆ ಯಾವಾಗ ಸಂವಹನಕ್ಕೆ ಬರ್ತೇನೆ, ಸಂವಹನನ ಆರಾಮವಾಗಿ ಮಾಡ್ತಾ ಇರ್ತೇನೆ. ನನಗೆ ಇದು ಒಂದು ಅವಕಾಶ ಕೊಟ್ಟಿತು. ವಿದ್ಯಾರ್ಥಿಗಳಿಗೆ ಹೇಳಿಕೊಡೋದಿರ್ಬೋದು, ರೋಗಿಗೆ ತಿಳಿಯಪಡಿಸಿ ಅವನ ಬಗ್ಗೆ ಟ್ರೀಟ್ಮೆಂಟ್ ಮಾಡೋದಿರ್ಬೋದು, ಎರಡೂ ಸಂವಹನವೇ. ಅದೊಂದು ಆರ್ಟ್ ಆಫ್ ಕಮ್ಯುನಿಕೇಷನ್ ಅಂತ ನನ್ನ ಅಭಿಪ್ರಾಯ. ಹಾಗೆ ಶುರು ಮಾಡಿದ್ದು. ಇಲ್ಲಿ ಶುರು ಮಾಡಿದಾಗ ನಾವು ಸಣ್ಣ ವಿಚಾರ, ಈ ಜಾಮನಗರದಿಂದ ಪೇಷಂಟ್ ತುಂಬ ಇದ್ದರು, ಇಲ್ಲಿ ಹಿಡ್ಕೊಂಬರಲಿಲ್ಲ, ಇಲ್ಲಿಂದ ಡೆವಲಪ್ ಮಾಡುವಂಥದ್ದು. ನನಗೆ ಎಲ್ಲರ ಸಹಕಾರ, ಎಲ್ಲರ ಒಂದು ಪ್ರೋತ್ಸಾಹ ಎಲ್ಲ ಸಿಕ್ಕಿತ್ತು. ಈ ಸಂಸ್ಥೆಯಲ್ಲಿ ನಾನು ಪಂಚಕ್ರಮ ವಿಭಾಗಕ್ಕೆ ಬಂದೆ, ಕಾಯಚಿಕಿತ್ಸೆ ವಿಭಾಗಕ್ಕೆ ಬಂದೆ. ನನ್ನ ಮೇಲೆ ಒಂದು ಗುರುತರವಾದ ಜವಾಬ್ದಾರಿ ಕೊಟ್ಟರು. ಸಾಮಾನ್ಯವಾಗಿ ಏನಂದರೆ ಜೂನಿಯರ್ ಮೋಸ್ಟ್ ಬಂದವರಿಗೆ ಫೈನಲ್ ಇಯರ್ ಕ್ಲಾಸಸನ್ನು ಕೊಡೋದೇ ಇಲ್ಲ. ಕೊಡುವಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರಿಗೆ ಕೊಡ್ತಾರೆ, ಸಬ್ಜೆಕ್ಟನ್ನು ಅಡ್ಜಸ್ಟ್ಮೆಂಟ್ ಮಾಡಿ. ಯಾವ ಜನ್ಮದ ಭಾಗ್ಯವೋ ಯಾವ ಪ್ರೋತ್ಸಾಹವೋ ಗೊತ್ತಿಲ್ಲ. ನಾನು ಬಂದ ಕೂಡಲೇ ಫೈನಲ್ ಇಯರ್ ಕ್ಲಾಸ್ ಇಲ್ಲಿ ನನ್ನ ಗುರುಗಳೆಲ್ಲ ಸೇರಿ ಕೊಟ್ಟರು. ಕೊಟ್ಟ ನಂತರ ನಾನು ಚ್ಯುತಿ ಬರೆದಿದ್ದಾಗ ನನಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಚೆಂದಾಗಿ ಕ್ಲಾಸ್ ಮಾಡಿದ್ದೇನೆ, ರೋಗಿಗಳನ್ನು ನೋಡಿದ್ದೇನೆ ಅನ್ನುವಂತಹ ಆತ್ಮಸಂತೋಷ, ಆತ್ಮತೃಪ್ತಿ ಖಂಡಿತ ಉಂಟು ನನಗೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾನು ಹಿಂತಿರುಗಿ ನೋಡಿ ಸಿಂಹಾವಲೋಕನ ಮಾಡುವಾಗ, ಜೀವನದ ಹಲವು ಮೈಲಿಗಳನ್ನು ನೋಡುವಾಗ, ನಾನು ಈ ಯಾವ ವೃತ್ತಿಗೆ ಮೋಸ ಮಾಡಲಿಲ್ಲ, ಸಂಪೂರ್ಣ ನ್ಯಾಯ ಕೊಟ್ಟಿದ್ದೇನೆ ಅಂತ ಅನ್ನಿಸುವಂಥದ್ದು ಉಂಟು. ಆದ್ದರಿಂದಾಗಿ ನಾನು ಆ ಒಂದು ಆತ್ಮವಿಶ್ವಾಸದಿಂದ, ಅಹಂಕಾರ ಅಲ್ಲ, ಆತ್ಮವಿಶ್ವಾಸದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಬಂದ ನಂತರ ಇಲ್ಲಿ ನೀವೊಂದು ಪ್ರಶ್ನೆ ಕೇಳಿದ್ರಿ, ನಿಮ್ಮ ನೆನಪಲ್ಲಿ ಉಳಿದಿರುವಂಥ ಘಟನೆ. ಸಾಕಷ್ಟು ರೋಗಿಗಳನ್ನು, ಸಾವಿರಾರು ರೋಗಿಗಳನ್ನು ನೀವು ನೋಡಿ ಟ್ರೀಟ್ಮೆಂಟ್ ಮಾಡಿರ್ತೀರಿ. ಸೊ ಅದರಲ್ಲಿ ಕೆಲವೊಂದು ಘಟನೆ ಅಥವಾ ಯಾವುದಾದ್ರೂ ಒಂದು ರೋಗಿ ನಿಮಗೆ ಈ ಇದನ್ನು ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಆ ಘಟನೆ ನೆನಪಿರುವಂಥದ್ದು ಏನಂತ ಹೇಳಿದರೆ, ತುಂಬ ಘಟನೆಗಳು ನಡೆದಿವೆ. ತುಂಬ ಅಂತ ಹೇಳಿದರೆ, ಅದು ಎಷ್ಟೋ ಸಲ ನೆನಪು ಮಾಡಲಿಕ್ಕೆ ಹೋದರೆ, ಅದು ನೆನಪಿನ ಬುತ್ತಿಯನ್ನು ಬಿಚ್ಚಿದರೆ ಅದು ಸಮಯ ಸಾಕಾಗಲಿಕ್ಕಿಲ್ಲ. ಆದರೆ ನಾನು ಅತ್ಯಂತ ಹಳೆಯ ಘಟನೆ ಒಂದು ಹೇಳ್ತೇನೆ. ನಾನು ಇನ್ನೂ ಆಗ ಪೂರ್ಣ ಪ್ರಮಾಣದಲ್ಲಿ ಇಳಿದಿರಲಿಲ್ಲ. ಜಾಮನಗರದಲ್ಲಿ ನಾನು ಒಂದು ಕಡೆ ಸ್ಟೂಡೆಂಟು ಹೌದು, ಒಂದು ಕಡೆ ನಾನು ವೈದ್ಯನೂ ಹೌದು. ನಮ್ಮನ್ನು ಕ್ಲಿನಿಕಲ್ ರಿಜಿಸ್ಟ್ರಾರ್ಸ್ ಅಂತ ಹೇಳ್ತಿದ್ರು. ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾಯಿದ್ದೆ. ಈಚೆಗೆ ನಾವು ಆ ಇನ್ಫರ್ಟಿಲಿಟಿ ಕ್ಲಿನಿಕಲ್ಲಿ ಒಬ್ಬರು ಪೇಷಂಟ್ ಇದ್ದರು, ಭಾರತ್ ಬಾಯಿ ಸಹಕಾರಿ ಅಂತ. ಅವರಿಗೆ ಸಮಾಜದಲ್ಲಿ ಅವರ ಉದ್ಯೋಗ ಕೆಳಿಸ್ತಾರದು ಅಂತ ಹೇಳಿದರೆ, ಅವರು ವಾಟರ್ ಆ್ಯಂಡ್ ಸೀವೇಜ್ ಪ್ಲ್ಯಾಂಟಿನದ್ದು ಒಬ್ಬ ನೌಕರರಾಗಿದ್ದರು. ಅವರಿಗೆ ಮಕ್ಕಳಾಗಿರಲಿಲ್ಲ. ಸಂತಾನಹೀನತೆ ಬಂದಾಗ ಅವ್ರು ನೋಡಿದ ಅವ್ರ ಪರಿಸ್ಥಿತಿ ತುಂಬ ಕಷ್ಟ ಇತ್ತು. ತುಂಬ ಕಷ್ಟ ಅಂತ ಹೇಳಿದರೆ, ಟ್ರೀಟ್ಮೆಂಟಿಗೆ ಏನು ರೆಸ್ಪಾಂಡ್ ಆಗ್ತಾರಾ ಇಲ್ವ ಅಂತ ಟ್ರೀಟ್ಮೆಂಟ್ ಶುರು ಮಾಡಿತು. ರಿಸರ್ಚ್ ಓರಿಯೆಂಟೆಡ್ ಟ್ರೀಟ್ಮೆಂಟು. ಆಗ ಒಂದು ಔಷಧ ಅವರಲ್ಲಿ ರಿಯಾಕ್ಷನ್ ಆಗಿ ಸಮಸ್ಯೆ ಆಯಿತು. ಸಮಸ್ಯೆ ಏನಂತ ಹೇಳಿದರೆ, ಆ ಔಷಧ ಒಂದು ಪ್ಲ್ಯಾಂಟ್, ಅದು ವಿದಾರಿಕಂದ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ, ಪ್ಯುರೋರಿಯಾ ಟ್ಯುಬೆರೋಸಾ ಅಂತ. ಅದನ್ನು ಕೊಟ್ಟಾಗ, ಅದನ್ನು ಅವರು ತಿಂದಾಗ ಅವರಿಗೆ ಗೈನೆಕೋಮೆಸ್ಟಿಯಾ, ಸ್ತನಗಳ ಅಭಿವೃದ್ಧಿ ಆಯಿತು. ಸ್ತನಗಳ ಅಭಿವೃದ್ಧಿ, ಒಬ್ಬ ಗಂಡಸಿಗೆ ಸ್ತನಗಳ ಅಭಿವೃದ್ಧಿ ಆಯಿತು. ಅದು ಸಣ್ಣ ಪೀರಿಯಡಲ್ಲಿ, 15 ದಿವಸದಲ್ಲಿ. ಸಂತಾನಹೀನತೆ ಹೇಗೂ ಉಂಟು, ಅದರೊಟ್ಟಿಗೆ ಇದೊಂದಾಯಿತು. ಸಮಾಜದಲ್ಲಿ ತೋರಿಸ್ಬೇಕು, ಅದಾಗಬೇಕು. ಆಮೇಲೆ ಅವರಿಗೆ ಲಿಬಿಡೋ ಕಡಿಮೆ ಆಯಿತು. ತುಂಬ ಅವರು ಡಿಸ್ಟರ್ಬ್ಡ್ ಸ್ಟೇಟಲ್ಲಿದ್ದರು. ಬಟ್ ಅವ್ರಿಗೆ ನಮ್ಮ ಮೇಲೆ ಅಷ್ಟೆಂತ ನಂಬಿಕೆ ಇತ್ತು. ಅವರಿಗೆ ನಾವು ಟ್ರೀಟ್ಮೆಂಟ್ ಅಲ್ಲೇ ಅಡ್ಮಿಷನ್ ಮಾಡಿ ಕೊಟ್ಟು, ಕಂಪ್ಲೀಟ್ ವಿದಿನ್ 15 ಡೇಸಲ್ಲಿ ಅವರು ರಿವರ್ಸ್ ಆಯಿತು. ಆ ಸಮಸ್ಯೆಯಿಂದ ಅದನ್ನ ರಿವರ್ಸ್ ಆಯಿತು. ರಿವರ್ಸ್ ಆದ ನಂತರ ಒಂದು 2 ವರ್ಷದಲ್ಲಿ ಅವರಿಗೆ 1-2 ಮಕ್ಕಳು ಸಹ ಆದವು. ಅವರು ಇವತ್ತಿಗೂ 95-96 ಇಸ್ವಿಯಲ್ಲಿ ನಡೆದ ಘಟನೆ ಇದು. ಇವತ್ತು 2020
ಇವತ್ತಿಗೂ ನೆನ್ಪಿಟ್ಕೊಂಡು ಒಂದು ಮೆಸೇಜ್ ಹಾಕುವಂಥದ್ದು, ಗ್ರೀಟಿಂಗ್ಸ್ ಕಳಿಸುವಂಥದ್ದು ಅಥವಾ ಫೋನ್ ಮಾಡುವುದು ಎಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಅವರ ಜೀವನದಲ್ಲಿ ಬಹುದೊಡ್ಡ ಪರಿವರ್ತನೆ ಆಗಿದೆ ಅಂತ. ಇಂಥದ್ದು ತುಂಬ ಘಟನೆಗಳು ನಡೆದಿದೆ. ಒಬ್ಬ ಆರ್ಗನೋಪಾಸ್ಪರಸ್ ಕಾಂಪೌಂಡು ತಿಂದಂಥ, ಅಂದರೆ ವಿಷಪ್ರಾಶನ ಮಾಡಿ ನಡಿಲಿಕ್ಕಾಗದಿದ್ದಂಥ ಹುಡುಗ ಇಲ್ಲಿ ಟ್ರೀಟ್ಮೆಂಟ್ ಆದ ನಂತರ ಒಂದು 20-22 ವರ್ಷ ಅವನದ್ದೇನೋ ಒಂದು ಈ ಪ್ರೇಮ ವೈಫಲ್ಯದಿಂದ ಆದಂಥ ಸಮಸ್ಯೆಗೆ ಅವನು ಹಾಗೆ ಮಾಡಿದ್ದು ಬದುಕಿದ ನಂತರ ಅವನಿಗೆ ನ್ಯೂರಾಲಜಿಕಲ್ ಡೆಫಿಸಿಟ್ಸ್ ಬಂತು, ನಡಿಲಿಕ್ಕೆ ಕಷ್ಟ ಆಯಿತು, ಕೈ ಕಾಲೆಲ್ಲ ಅವನದ್ದು ಸಮಸ್ಯೆ ಆಯಿತು. ಅವ ಬಂದ ಟ್ರೀಟ್ಮೆಂಟ್ ಏನೋ ನಮಗೆ ತಿಳಿದಂಥ ಟ್ರೀಟ್ಮೆಂಟ್ ಕೊಟ್ಟ ನಂತರ ಒಂದು ದಿವಸ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂದಿತ್ತು. ಭಾರಿ ಆಶ್ಚರ್ಯ ಸಂಗತಿ. ಏನಂತ ಹೇಳಿದ್ರೆ, ನನಗೆ ಅವನ ನಂಬರ್ ನಾನೇನು ಸೇವ್ ಮಾಡಿರಲೇನು, ಯಾರದಪ್ಪ ಅನ್ನೋನ್ ನಂಬರ್ ಅಂತ ಈಗ ನೋಡ್ತೇನೆ, ಒಂದು ವಿಡಿಯೋ ಉಂಟು. ವಿಡಿಯೋನ ಓಪನ್ ಮಾಡ್ತೀನಿ, ನೋಡ್ತೇನೆ. ಆ ವಿಡಿಯೋದಲ್ಲಿ ಅವನು ಆಧಾರ ಹಿಡ್ಕೊಂಡು ನಡೆದದ್ದು, ಆಧಾರ ಇಲ್ಲದೆ ನಡೆದದ್ದು, ಹಾಗೆ ಅಂಥೇಳಿ ಕೆಳಗೆ ಒಂದು 4 ಲೈನ್ ಬರೆದಿದ್ದ. ನಂಗೆ ಆ ದಿವಸ ಅನ್ನಿಸ್ತು, ನನ್ನ ಫಿಸಿಷಿಯನ್ಶಿಪ್ಪಿನಲ್ಲಿ ಧನ್ಯ ಕ್ಷಣಗಳಲ್ಲಿ ಇವು ಒಂದಂತ. ಸಂಪೂರ್ಣ ಬೆಡ್ ರಿಡನ್ ಆಗಿದ್ದ, ಬರೀ ಉಸಿರು ಮಾತ್ರ ಇದ್ದಂಥ ವ್ಯಕ್ತಿ ಸಂಪೂರ್ಣವಾಗಿ ರಿಕವರಿಯಾಗಿ, ನಾನು ರಿಕವರಿ ಆಗಿದ್ದೇನೆ ಅಂತ ವಿಡಿಯೋ ಮಾಡಿಸಿ ಅವನು ಕಂಪ್ಲೀಟ್ ಅದರದ್ದು ಹೇಗೆ ನಡೆದಿದ್ದೇನೆ ಅಂತ ಕಳಿಸಿಕೊಟ್ಟ ಅಂತ ಹೇಳಿದರೆ, ನಮ್ಮ ಚಿಕಿತ್ಸೆ ಏನು ಅಂತ ಅಂಥದ್ದು ಘಟನೆಗಳು ಹಲವು ಉಂಟು. ನನ್ನ ಒಂದು ಅಭಿಪ್ರಾಯ ಅಂತ ಹೇಳಿದರೆ, ಆ ರೋಗಿಯ ಮುಖದಲ್ಲೊಂದು ನಗು, ಅಥವಾ ಎಷ್ಟೋ ಮುದುಕರು ಇರ್ತಾರೆ, ಅವರು ನಿನಗೆ ಒಳ್ಳೆಯದಾಗಲಿ ಮಗ ಅಂತ ಹೇಳುವಂಥ ಒಂದು ಶಬ್ದಗಳು, ಈ ಎಲ್ಲ ಉಂಟಲ್ಲ, ಇದು ಯಾವ ಪ್ರಶಸ್ತಿಗಿಂತಲೂ ದೊಡ್ಡದಂತ ನನ್ನ ಅಭಿಪ್ರಾಯ ಇವತ್ತಿಗೂ. ಯಾಕಂತ ಹೇಳಿದರೆ ಅದಕ್ಕಿಂತ ಮುಂದಿನದ್ದು ಯಾವುದೂ ಇಲ್ಲ. ಆಯುಷ್ಯ ಕೊಡಲಿಕ್ಕೆ ನಾನು ಬ್ರಹ್ಮ ಅಲ್ಲ, ಆರೋಗ್ಯ ಕೊಡಲಿಕ್ಕೆ ನಾನು ಧನ್ವಂತರಿಯೂ ಅಲ್ಲ. ನಾನೊಬ್ಬ ಮಾಮೂಲಿ ಮನುಷ್ಯ. ನನ್ನನ್ನೊಂದು ಸಾಧನವಾಗಿ ಪರಮಾತ್ಮ ಏನೋ ಮಾಡಲಿಕ್ಕೆ ಹೊರಟಿರುವಾಗ ನನಗೆ ಅದರಲ್ಲಿ ಎಷ್ಟೋ ಮಟ್ಟಿಗೆ ಆಗ್ತದೆ ಅಂತ ಹೇಳುವಂಥದ್ದೊಂದನ್ನು ತೋರಿಸಿಕೊಟ್ಟಿದ್ದರಿಂದ ನಾನು ಆ ಪರಮಾತ್ಮನಿಗೂ ಋಣಿ, ಅವಕಾಶ ಕೊಟ್ಟಂಥ ಪೇಷಂಟ್ಗಳಿಗೂ ನಾನು ಋಣಿ. ತೃಪ್ತಿ ಇರ್ತದೆ, ಆತ್ಮತೃಪ್ತಿ, ಆತ್ಮ ಸಂತೋಷ ಇವತ್ತಿಗೂ ಇದೆ. ಇವತ್ತು ಹಿಂತಿರುಗಿ ನೋಡಿದಾಗ ಒಂದು ಖುಷಿ ಅಂತ ಭಾವನೆ ಬರ್ತದೆ. ಆದರೆ ನಾನು ಆವಾಗಲೇ ಹೇಳಿದೆ ನಿಮಗೆ, ನನ್ನ ಕಾಲು ನೆಲದಲ್ಲೇ ಉಂಟು. ನಾನು ಇವತ್ತು ಕಾಲು ನೆಲದ ಮೇಲೆ ಹೋಗಿ ಬೀಳಲಿಕ್ಕೆ ನಾನು ಪ್ರಯತ್ನ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಐ ಆಮ್ ರೂಟೆಡ್. ಸೊ ನನಗದೊಂದು ತೃಪ್ತಿ. ಹಾಗೆ ಎಲ್ಲ ವಿಭಾಗಗಳಲ್ಲೂ ಸಾಕಷ್ಟು ಸವಾಲುಗಳು ಅನ್ನುವಂಥದ್ದು ಇದ್ದೇ ಇರ್ತದೆ. ನಿಮ್ಮ ವೈದ್ಯಕೀಯ ರಂಗದಲ್ಲಿ ಕೂಡ ಸಾಕಷ್ಟು ಸವಾಲುಗಳನ್ನು ನೀವು ಎದುರಿಸಿ ಇಲ್ಲಿವರೆಗೆ ಬಂದಿರ್ತೀರಿ. ಸೊ ನೀವು ಯಾವುದಾದ್ರೂ ಎದುರಿಸುವಂಥ ಸವಾಲುಗಳ ಸನ್ನಿವೇಶ ನಿಮಗೆ ನೆನಪಾಗ್ತಾ ಇದೆಯಾ? ಸವಾಲುಗಳು ಪ್ರತಿದಿನವೂ ನಮ್ಮಲ್ಲಿ ಬರ್ತಾ ಇರ್ತದೆ. ಎಲ್ಲಿವರೆಗೆ ಅಂತ ಹೇಳಿದರೆ, ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಗೈಡ್ ಆಗಿದ್ದಂಥ ಪ್ರೊಫೆಸರ್ ಗುರುದೀಪ್ ಸಿಂಗ್ ಒಂದು ಮಾತು ಹೇಳ್ತಿದ್ರು. ನಾನು ಆ ಮಾತನ್ನು ಇವತ್ತಿಗೂ ನೆನ್ಪಿಟ್ಕೊಂಡಿದ್ದೆ. ಪ್ರಪಂಚದಲ್ಲಿ ಎಲ್ಲದಕ್ಕೂ ಔಷಧಿ ಹುಡುಕಬಹುದು, ಬಡತನಕ್ಕೆ ಔಷಧಿ ಹುಡುಕಲಿಕ್ಕೆ ಕಷ್ಟ ಉಂಟು ಅಂತ. ಎಷ್ಟೋ ರೋಗಿಗಳು ನಮ್ಮ ಹತ್ರ ಬಂದಾಗ ನಮಗೆ ಡಯಾಗ್ನೋಸಿಸ್ ಮಾಡಿರ್ತೇವೆ ಅಥವಾ ಡಯಾಗ್ನೋಸಿಸ್ ಮಾಡಿಕೊಂಡು ಬಂದಿರ್ತಾರೆ, ಟ್ರೀಟ್ಮೆಂಟ್ ಇಂಥದ್ದೇ ಅಂತ ಗೊತ್ತಿರ್ತದೆ, ಆದರೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಪೇಷಂಟ್ ಹತ್ರ ಹಣ ಇರೋದಿಲ್ಲ. ಇಂಥದ್ದು ಅದೊಂದು ಅತ್ಯಂತ ನೋವಿನ ಕ್ಷಣಗಳು. ಸಾಧ್ಯ ಆದಷ್ಟು ನಮ್ಮಿಂದ ಆದಂಥ ಧರ್ಮ ಕರ್ಮಗಳನ್ನು ಅವರಿಂದ ಕೇಳೋದು, ಇವರಿಂದ ಕೇಳೋದು, ಅಥವಾ ನಾವೇ ಯಾವುದಾದ್ರೂ ರೆಪ್ರೆಸೆಂಟೇಟಿವ್ ಹತ್ರ ಕೇಳೋದು, ಏನೋ ಮಾಡಿ ನಾವು ಮಾಡಿರ್ತೇವೆ. ಆದರೆ ಅದು ಫುಲ್ ಪ್ಲೆಜ್ಡ್ ಟ್ರೀಟ್ಮೆಂಟ್ ಅಲ್ಲ. ಫುಲ್ ಪ್ಲೆಜ್ಡ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅಲ್ಲಿ ವಿಟಮಿನ್ ಎಮ್ಮಿನ ಅವಶ್ಯಕತೆ ಇರ್ತದೆ, ವಿಟಮಿನ್ ಎಮ್ ಇರೋದಿಲ್ಲ. ಇದು ದೊಡ್ಡ ಸವಾಲು ನಾವು ಹೇಳುವಂಥದ್ದು. ಇದು ಒಂದು. ಇನ್ನೊಂದು ಸವಾಲು ಅಂತ ಹೇಳಿದರೆ, ಎಷ್ಟೋ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ಸ್ ಅಂದರೆ ರಕ್ತ ಪರೀಕ್ಷೆ ಇರ್ಬೋದು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, MRI ಸ್ಕ್ಯಾನ್ ಇರ್ಬೋದು, ಅಥವಾ ಅಗತ್ಯ ಬಿದ್ದಾಗ PET ಸ್ಕ್ಯಾನ್ ಇರ್ಬೋದು, ಇವೆಲ್ಲ ಮಾಡಿಸ್ಲಿಕ್ಕೆ ಪೇಷಂಟಿನ ಭಾರತ ದೇಶದಲ್ಲಿ ಅದೊಂದು ಸಮಸ್ಯೆ ಉಂಟು, ಹಣದ್ದು. ಅದು ಆಗೋದಿಲ್ಲ. ಅಂದರೆ ಈಗ ನಮಗೆ ಗುರಿ ಸ್ಪಷ್ಟ ಇದ್ದರೆ ಅದೇ ಗುರಿಗೆ ಸರಿಯಾಗಿ ನಾವು ಹೊಡಿಬೋದು. ಗುರಿ ಸರಿಯಾಗದೇ ಇದ್ದರೆ, ಇಂಗ್ಲೀಷಲ್ಲಿ ಒಂದು ಶಬ್ದ ಉಂಟು, ಬೀಟಿಂಗ್ ರೌಂಡ್ ದ ಬುಷ್ ಅಂತ. ಎಲ್ಲ ಕಡೆಯೂ ಹೊಡಿತಾ ಹೋಗೋದು. ಗುರಿ ಅಂತಂತೆ ನಮ್ಗೆ ಗೊತ್ತಿಲ್ಲ, ಬೇಟೆ ಯಾವುದಂತೆ ಗೊತ್ತಿಲ್ಲ, ನಾವು ಬೇಟೆ ಏನು ಆಡುವಂಥದ್ದು, ಹೀಗಿದ್ದ ಸ್ಥಿತಿ ಬರ್ತದೆ. ಇದು ದೊಡ್ಡ ಸವಾಲು. ಇದು ಒಂದಾದರೆ, ಇನ್ನೊಂದು ನಾನು ನೋಡಿದಂಥದ್ದು ತುಂಬ ದುಃಖಕರ ಸಂಗತಿ ಹೌದು, ದೊಡ್ಡ ಸವಾಲು ಹೌದು. ರೋಗಿಯ ಸಾವು ಕಣ್ಣಿಗೆ ನನಗೂ ಕಾಣ್ತಾ ಉಂಟು, ಉಳಿದವರಿಗೂ ಕಾಣ್ತಾ ಉಂಟು. ನಾನು ಗುಣ ಆಗ್ಬೋದಲ್ಲ ಡಾಕ್ಟ್ರೆ ಅಂತ ಕೇಳಿದಾಗ ನಾವು ಏನು ಉತ್ತರ ಕೊಡೋದು ಅಂತ ಹೇಳುವಂಥದ್ದು ನಮಗೊಂದು ದೊಡ್ಡ ಸವಾಲು. ನಿನ್ನೆಷ್ಟೇ ನಾನು ಹುಷಾರಾಗಿ 2ನೇ ಸಲ ಬರ್ತೇನಲ್ಲ ಡಾಕ್ಟ್ರೆ ಅಂತ ಹೇಳಿಕೊಂಡು ಒಬ್ಬ ಮಧ್ಯಮ ವಯಸ್ಸಿನ ಒಬ್ಬ ಕ್ಯಾನ್ಸರ್ ಪೇಷಂಟ್ ಕೇಳಿತ,
ಅವನಿಗೆ ಲಂಗ್ನಲ್ಲಿ ಅಂದರೆ ಶ್ವಾಸಕೋಶದ ಕ್ಯಾನ್ಸರ್ ಉಂಟು ಅವನಿಗೆ. ಅವನ ಪರಿಸ್ಥಿತಿ ತುಂಬ ಕೆಟ್ಟು ಹೋಗಿದೆ, ಇನ್ನು ಹೆಚ್ಚು ಸಮಯ ಇಲ್ಲ. ಅವನು ಹಾಗೆ ಕೇಳುವಾಗ ನಮಗೆ ನೀನು ಸಾಯ್ತಿ ಅಂತ ಹೇಳಲಿಕ್ಕೆ ನಮಗೆ ಬಾಯಿ ಬರೋದಿಲ್ಲ. ಇದು ನಿಜವಾದ ಸವಾಲು. ಅಂದರೆ ಪರಿಸ್ಥಿತಿ ನಮಗಂತೂ ಸ್ಪಷ್ಟವಾಗಿ ಗೊತ್ತಿರ್ತದೆ, ಬಟ್ ಅವನಿಗೆ ಯಾವ ರೀತಿ ಅವನಿಗೆ ಮನವರಿಕೆ ಮಾಡೋದು ಅಂತ ನಮಗೆ ಗೊತ್ತಾಗುತ್ತೆ. ಮನವರಿಕೆ ಮಾಡಲಿಕ್ಕೆ ಆಗೋದೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವ ವ್ಯಕ್ತಿಯು ತಾನು ಸಾಯಲಿಕ್ಕೆ ಪಡುವುದಿಲ್ಲ. ಧರ್ಮರಾಜನಿಗೆ ಯಕ್ಷ ಪ್ರಶ್ನೆ ಕೇಳಿದಂತೆ, ಪ್ರಪಂಚದಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು ನೀನು ನೋಡಿದ್ದಂತ. ಯಕ್ಷನಿಗೂ ಧರ್ಮರಾಜ ಉತ್ತರ ಕೊಡ್ತಾನಂತೆ, ಪ್ರತಿನಿತ್ಯವೂ ಕಣ್ಣೆದ್ರೆ ಸಾಯ್ತಾರೆ, ನಿನ್ನೆ ಸತ್ತದು ಗೊತ್ತುಂಟು, ನಾಳೆ ಸಾಯುವವರು ಗೊತ್ತುಂಟು, ಈಗ ಸಾಯ್ತಾ ಇರೋರು ಗೊತ್ತುಂಟು, ಆದರೂ ಕೂಡ ತಾನು ಚಿರಂಜೀವಿ ಅನ್ನೋ ರೀತಿಯಲ್ಲಿ ಮನುಷ್ಯ ವರ್ತಿಸ್ತಾನೆ ಅಂತ ಹೇಳಿದ್ರು. ಇದು ಪರಮ ಮಹದಾಶ್ಚರ್ಯಂ ಅಂತ ಹೇಳ್ಕೊಂಡು ಧರ್ಮರಾಜ ಮಹಾಭಾರತದಲ್ಲಿ ಈ ಯಕ್ಷನಿಗೆ ಉತ್ತರ ಕೊಟ್ಟಿದೆ ಅಂತ. ನಮಗೂ ಹಾಗೆ ಕಣ್ಣೆದ್ರೆ ಸಾಯ್ತಾ ಇರೋದು ಗೊತ್ತಿರ್ತದೆ, ನಾವು ಏನು ಉತ್ತರ ಹೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ, ಅಥವಾ ಟ್ರೀಟ್ಮೆಂಟ್ ಮಾಡೋ ಸ್ಥಿತಿಯಲ್ಲೂ ಕೆಲವು ಸಾರಿ ಇರುವುದಿಲ್ಲ. ಯಾಕಂದರೆ ಹಣದ ವಿಷಯ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಸಮಸ್ಯೆ ಇರ್ಬೋದು, ಇಂಥ ತುಂಬ ಸವಾಲುಗಳು ನಮ್ಮ ಎದುರಿರ್ತದೆ. ಆದರೆ ಸವಾಲುಗಳು ಉಂಟಂತ ಹೇಳಿಕೊಂಡು ಕೂತ್ಕೊಳ್ಳೋ ಜಾಯಮಾನ ಮಾತ್ರ ಅಲ್ಲ, ಸವಾಲುಗಳಿಗೆ ಎದೆ ಒಡ್ಡುತ್ತಾ ಹೋಗುವಂಥದ್ದು ಜಾಯಮಾನ ಇಟ್ಕೊಳ್ಬೇಕು. ಆ ಕರ್ಮವನ್ನು ನಾವು ಮಾಡ್ತಾ ಹೋಗ್ಬೇಕಂತ ನಂದು ಅಭಿಪ್ರಾಯ. ಡಾಕ್ಟರ್ಗೆ ಚಿಕಿತ್ಸೆಯ ವಿಚಾರಕ್ಕೆ ಬಂದಾಗ, ಈಗ ನಿಮ್ಮ ವಿಭಾಗದಲ್ಲಿ ಈಗ ಆಧುನಿಕ ಚಿಕಿತ್ಸೆ ಅಂತ ಬಹಳಷ್ಟು ಆಧುನಿಕ ಚಿಕಿತ್ಸೆಗಳು ಬಂದಿದೆ. ಸೊ ಇದರಲ್ಲೂ ಕೂಡ ಸಾಂಪ್ರದಾಯಿಕ ಚಿಕಿತ್ಸೆ ಮತ್ತು ಆಧುನಿಕ ಚಿಕಿತ್ಸೆ ಇದರಲ್ಲಿ ಏನಾದರೂ ಅಡ್ವಾನ್ಸ್ ಆ ರೀತಿ ಟ್ರೀಟ್ಮೆಂಟ್ಗಳು ಬಂದಿದೆಯಾ, ಹೇಗೆ? ಹೌದು, ಸಾಂಪ್ರದಾಯಿಕ ಅಂತ ಹೇಳುವಂಥದ್ದು ಎಲ್ಲದೂ ಸಂಪ್ರದಾಯದ ಬೇಸ್ ಅಥವಾ ಅದರ ಬುನಾದಿಯ ಮೇಲೆ ನಿಂತಿರೋದು. ನಾವೆಲ್ಲ ಒಂದು ಕೇಳಿರ್ತೇವೆ, ಹೊಸ ಚಿಗುರು ಹಳೆ ಬೇರಂತ. ಇದನ್ನು ನಾವು ವೇದ ಕಾಲದಿಂದ ಕೇಳ್ತಾ ಬರ್ತೈತೆ. ಪುನಃ ಪುನಃ ನವೋ ನವೋ ಜಾಯತೆ ಅಂತ ಒಂದು ವೇದ ಸೂಕ್ತ ಉಂಟು. ಪ್ರತಿ ಕ್ಷಣವೂ ಕೂಡ ಹೊಸತು ಆಗ್ತಾನೇ ಇರ್ತದೆ, ಹಳತು ಸಾಯ್ತಾನೆ ಇರ್ತದೆ. ಅದನ್ನು ಕ್ಷಣಭಂಗವಾದ ಅಂತ ಹೇಳಿಕೊಂಡು ಜೈನರು ಬೌದ್ಧರು ಹೇಳೋದುಂಟು. ಒಂದು ಕ್ಷಣದಲ್ಲಿ ಈ ಕ್ಷಣ ಇದು 11 ಗಂಟೆ 40 ನಿಮಿಷ ಅಂತ ಹೇಳುವಂಥದ್ದು 11 ಗಂಟೆ 41 ನಿಮಿಷ ಆದಾಗ ಇದು ಹಾಳ್ತಾಯಿತ್ತು, ಇದು ಸತ್ತು ಹೋಯ್ತು. ಹಾಗೆ ಇದು ಚೇಂಜ್ ಆಗ್ತಾನೆ ಇರ್ತದೆ, ಪರಿವರ್ತನೆ ಆಗ್ತಾ ಇರ್ತದೆ. ನಮ್ಮಲ್ಲಿ ಕೂಡ ಆಯುರ್ವೇದದಲ್ಲಿ ಕೂಡ ಹೊಸ ಚಿಗುರು ಹಳೆ ಬೇರು ಅಂತ ಸಿದ್ಧಾಂತಗಳು ಹಾಳ್ತಾ ಇರ್ಬೋದು. ಇವತ್ತು ನಾವು ಒಂದು ಪೇಷಂಟಿಗೆ ಮಸಾಜ್ ಅಭ್ಯಂಗ ಅಂತ ಮಾಡ್ತೇವೆ. ಮಾಡುವಾಗ ನಾವು ಯೂಸ್ ಮಾಡುವಂಥ ಟೇಬಲ್ ಏನಿರ್ತದೆ ಅದು ಸಾಂಪ್ರದಾಯಿಕವಾದ ಹಳೆ ಮರವೇ ಇರಬೇಕಂತೇನಿಲ್ಲ. ಇವತ್ತಿನ ದಿವಸಕ್ಕನುಸಾರವಾಗಿ ಫೈಬರ್ನದ್ದು ಟೇಬಲ್ ಇರ್ತದೆ, ಅದು ಕೂಡ ಒಂದು ಚೇಂಜ್. ಅಥವಾ ನಾವು ಔಷಧವನ್ನು ಅರೆದು ಕೊಡಲಿಕ್ಕೆ ಹಿಂದಿನ ಕಾಲದಲ್ಲಿ ಕಲುವೆ ಯಂತ್ರ ಅಂತ ಇರ್ತಿತ್ತು. ಇವತ್ತು ನಾವು ಇವತ್ತಿನ ಅಡ್ವಾನ್ಸ್ಮೆಂಟಿನದ್ದು ಯಾವುದಾದ್ರೂ ಗ್ರೈಂಡರ್ ಮಿಕ್ಸರ್ ಯೂಸ್ ಮಾಡಿ ಕೊಡುವಂಥದ್ದು ಇರ್ಬೋದು. ಅಥವಾ ನಾವು ಒಂದು ಈಗ ಗ್ಲಾಸ್ ಬಾಟ್ಲಿಯಲ್ಲಿ ಕೊಡಬೇಕಂತ ಈಗ ಅದನ್ನು ಚೇಂಜ್ ಮಾಡಿ ಪೆಟ್ ಬಾಟ್ಲ್ಸ್ ಬಂದಿರಬಹುದು. ಅಥವಾ ಇನ್ವೆಸ್ಟಿಗೇಷನ್ ನಾವು ತುಂಬ ಯೂಸ್ ಮಾಡ್ತೇವೆ. ಈಗ ನಾವು ಹಳೆಯ ಕಾಲದ ಪರೀಕ್ಷಾ ವಿಧಾನಗಳು ಯಾವುದು, ಮೂತ್ರ ಪರೀಕ್ಷೆ, ಮಲ ಪರೀಕ್ಷೆ ಅಥವಾ ಕಫ ಪರೀಕ್ಷೆ, ನಾಡಿ ಪರೀಕ್ಷೆ ಇತ್ಯಾದಿಗಳ ಮೇಲೆ ನಾವು ಇವತ್ತು ಜಾಸ್ತಿ ರಿಲೈ ಅಂತ ಹೇಳಿದ್ರ ಮೇಲೆ ಹೊಂದಾಣಿಕೆ ಇಲ್ಲದೆ ಇರ್ಬೋದು. ನಾವು ಇವತ್ತಿನ ಹೊಸ ವಿಧಾನಗಳನ್ನು ತಗೊಂಡಿರ್ಬೋದು. ರಕ್ತ ಪರೀಕ್ಷೆ ಸಂಬಂಧಪಟ್ಟ ಕಂಪ್ಲೀಟ್ ಬೇರೆ, ಸ್ಕ್ಯಾನಿಂಗ್ನದಿರ್ಬೋದು, ಎಕ್ಸ್ರೇದಿರ್ಬೋದು, ಪೆಟ್ ಸ್ಕ್ಯಾನ್ವರೆಗೂ ಕೂಡ ಎಷ್ಟೋ ಸಲ ಮಾಡಿದ್ದುಂಟು ನಾವು, ಇಲ್ಲ ಅಂತ ಹೇಳಿದ್ರೆ. ಇವೆರಡರ ಮಿಕ್ಸ್ಚರ್, ಅದೆರಡನ್ನು ಉಪಯೋಗ, ಆ ಎಲ್ಲ ಸಾಂಪ್ರದಾಯಿಕ ನಾಲೆಜ್ ಟ್ರೀಟ್ಮೆಂಟಿಗೆ ಸಂಬಂಧಪಟ್ಟದನ್ನು ಇಟ್ಕೊಂಡು ಹೊಸ ವಿಚಾರಗಳು ಏನೆಲ್ಲ ಇದೆ ಇನ್ವೆಸ್ಟಿಗೇಷನ್ ಅದೆಲ್ಲೊಂದು ಮಿಕ್ಸ್ ಮಾಡಿಕೊಂಡು ಟ್ರೀಟ್ಮೆಂಟನ್ನು ಮಾಡುವಂಥ ಒಂದು ಕ್ರಮ, ಆ ಇಂಟಗ್ರೇಷನ್ ಅನ್ನುವಂಥದ್ದು ನಾವೀಗ ನೋಡ್ತಾ ಇದ್ದೇವೆ ಸಮಾಜದಲ್ಲಿ ಆಯುರ್ವೇದದವರಿಂದ. ಅದು ತುಂಬ ಸಕ್ಸಸ್ಫುಲ್ ಸಹ ಆಗಿದೆ ಅಂತ ನನ್ನ ಅಭಿಪ್ರಾಯ. ಓಕೆ, ಇನ್ನು ನಿಮಗೆ ವೈದ್ಯಕೀಯ ಈ ರಂಗದಲ್ಲಿ ನಿಮಗೆ ಬಹಳಷ್ಟು ಖುಷಿ ಕೊಟ್ಟಿರುವಂಥ ಅಥವಾ ಒಂದು ಇಷ್ಟವಾದ ವಿಚಾರ ಅಂತ ಹೇಳಿದರೆ ಯಾವುದಿರ್ಬೋದು? ಇಷ್ಟ ವಿಚಾರ ಅಂತ ಹೇಳಿದರೆ, ನಾವು ಈ ಆಯುರ್ವೇದಕ್ಕೆ ಬಂದಾಗ ಇದ್ದಂಥ ಸಾಮಾಜಿಕ ಮನ್ನಣೆ ಏನಿತ್ತು ಇವತ್ತು ಕಂಪ್ಲೀಟ್ ಚೇಂಜ್. ಆಯುರ್ವೇದ ಹಾಗಂದರೆ ಏನು, ಅದು ಎಷ್ಟು ವರ್ಷ ಇರ್ತದೆ, ಯಾವುದು ಬೇಸಿಕ್ ಎಜುಕೇಷನ್ನು, ಅದರಿಂದ ಏನಾದ್ರು ಮುಂದೆ ಫ್ಯೂಚರ್ ಸ್ಕೋಪ್ ಉಂಟಾ ಅಂದರೆ ಕ್ವಶ್ಚನ್ ಆ ರೀತಿ ಸ್ಕೆಪ್ಟಿಕ್ ಅಂತಾರಲ್ಲ, ಆ ರೀತಿಯಾಗಿ ನಮ್ಮನ್ನೆಲ್ಲ ಪ್ರಶ್ನಾರ್ಥಕ ಚಿಹ್ನೆಯಿಂದ ಮುಖ ನೋಡೋರು ಇರ್ತಿದ್ರು. ಇವತ್ತು ಹಾಗಿಲ್ಲ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ, ಈ ಒಂದು 3-4-5 ವರ್ಷಗಳಲ್ಲಿ ನೀಟ್ ರ್ಯಾಂಕಿಂಗ್ ಇರ್ಬೋದು ಅಥವಾ ಕರ್ನಾಟಕ CET ರ್ಯಾಂಕಿಂಗ್ ಇರ್ಬೋದು, 30ನೇ ರ್ಯಾಂಕ್ ಬಂದವರು, 37ನೇ ರ್ಯಾಂಕ್ ಬಂದವರು, MBBS ಸೀಟನ್ನು ತುಳಿದು ಈಚೆ ಬಂದವರು ಇದ್ದಾರೆ. ಇದು ಒಬ್ಬ ಶಿಕ್ಷಕನಾಗಿ
ಒಬ್ಬ ವೈದ್ಯನಾಗಿ ನನಗೆ ತೃಪ್ತಿ ಕೊಡುವಂಥ ವಿಚಾರ, ಸಂತೋಷದಾಯಕ ವಿಚಾರ ಹೌದು. ಯಾಕಂದರೆ ಮೊದಲು ಏನಾದರೂ ನಮ್ಮ ಸಮಾಜ ಮೇನ್ ಸ್ಟ್ರೀಮ್ ಪ್ರಧಾನ ವಾಹಿನಿ ಅಂತ ಯಾರೂ ಕನ್ಸಿಡರ್ ಮಾಡ್ತಿರಲಿಲ್ಲ. ಇವತ್ತು ನಾವು ಮುಖ್ಯವಾಹಿನಿಯಲ್ಲಿ ನಾವೇ ಪ್ರಧಾನವಾಗಿ ಇದ್ದೇವೆ ಅಂತ ಹೇಳುವಂಥದ್ದು ಒಂದು. ಎರಡನೇದು, ಎಷ್ಟೋ ಒಂದು ಕಡೆಯಲ್ಲಿ ಯಾವ ಬೇರೆ ವೈದ್ಯರು ಹೋಗದಿದ್ದಂಥ ಜಾಗದಲ್ಲಿ ಆಯುರ್ವೇದ ವೈದ್ಯರು ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಸ್ ಇಳಿದು 6 ಕಿಲೋಮೀಟ್ರ್ ನಡೆದು PSCಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿದಂಥ ವೈದ್ಯನ ನಾನು ಕಣ್ಣಾರೆ ಕಂಡಿದ್ದೇನೆ. ಆಯುರ್ವೇದ ವೈದ್ಯನು, ಆಯುಷ್ ವೈದ್ಯನ. ಅದು ಒಂದು ಸಮಾಜದ ಉಪಲಬ್ಧಿ ಅಂತ ನಾನು ಹೇಳುವಂಥದ್ದು. ಯಾಕಂದ್ರೆ ಸಮಾಜದ ಕಟ್ಟ ಕಡೆಯ ತುತ್ತ ತುದಿಯ ವ್ಯಕ್ತಿಗೂ ಕೂಡ ವೈದ್ಯಕೀಯ ಸೇವೆ ಸಿಗಬೇಕು, ಸಹಾಯ ಸಿಗಬೇಕು ಅಂತ ಹೇಳಿದರೆ ನಾವು ದಂತಗೋಪುರದಲ್ಲಿ ಕೂತರೂ ಸಾಧ್ಯ ಇಲ್ಲ. ನಾವು ಜನಸಾಮಾನ್ಯರಿಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಮಾಡಬೇಕು. ಮಾಡುವಾಗ ಇಂಥದ್ದೆಲ್ಲ ನಾವು ಫೇಸ್ ಮಾಡಬೇಕು. ಅದು ಆಗಿದೆ ಅಂತ. ಇಷ್ಟು 25 ವರ್ಷಗಳ ಪ್ರಾಕ್ಟೀಸ್ ಅದ್ರ ಮೊದಲಿನದ್ದು 3 ವರ್ಷ ಸೇರಿಸಿದಾಗ ನನಗನ್ನಿಸುವಂಥದ್ದು ನಾವು ಆ ಒಂದು ಸಂದರ್ಭ, ಆ ಒಂದು ಸ್ಥಾನಕ್ಕೆ ಬಂದು ನಿಂತಿದ್ದೇವೆ ಅಂತ. ಅದು ಓಕೆ, ಖಂಡಿತ. ಇನ್ನು ವೈದ್ಯಕೀಯ ರಂಗದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ, ಸಾಕಷ್ಟು ಆಧುನಿಕ ಚಿಕಿತ್ಸೆಗಳೂ ಬಂದಿದೆ. ಆದರೆ ಇಲ್ಲಿ ನಿಮಗೆ ಮುಖ್ಯವಾಗಿ ಅನಿಸುವಂಥ ನಿಮಗೆ ಏನಾದರೂ ಅಳುಕು, ಏನು ಈ ರೀತಿ ಆಗಬೇಕಿತ್ತು ವೈದ್ಯಕೀಯ ರಂಗ ಅಂತ ಹೇಳಿದರೆ, ಈ ರೀತಿ ಇರಬೇಕಂತ ಏನಾದರೂ ಅಳುಕು ಏನಾದರೂ ಇದೆಯಾ ಸರ್? ನನಗೆ ವೈಯಕ್ತಿಕವಾಗಿ ಯಾವ ಅಳುಕು ಅಂತಿಲ್ಲ. ಆದರೆ ನೀವು ಆಗೊಂದು ಪ್ರಶ್ನೆ ಕೇಳಿದರೆ ಸವಾಲು ಅಂತ. ಈ ಸವಾಲು ಮತ್ತು ಅಳುಕು ಒಂದು ಸ್ವಲ್ಪ ದೂರದ ಸಂಬಂಧಿಗಳಾಗಿ ಬಂದಿದೆ ಅಂತ ನಾನು ಹೇಳೋದು. ಯಾಕೆ ಅಂತ ಹೇಳಿ, ಇವತ್ತು ವೈದ್ಯಕೀಯ ಶಿಕ್ಷಣವೇ ವ್ಯಾಪಾರೀಕರಣ ಆಗಿದೆ. ವೈದ್ಯಕೀಯ ಶಿಕ್ಷಣ ವ್ಯಾಪಾರೀಕರಣ ಆದದ್ರ ಪರಿಣಾಮ ವೈದ್ಯಕೀಯ ವೃತ್ತಿಯು ವ್ಯಾಪಾರೀಕರಣದ ಹತ್ತಿರಕ್ಕೆ ಬಂದು ನಿಂತಿದೆ. ಪೂರ್ತಿ ವ್ಯಾಪಾರೀಕರಣ ಅಂತ ಶಬ್ದವನ್ನು ನಾನು ಯೂಸ್ ಮಾಡೋದಿಲ್ಲ, ಆದರೆ ಒಂದು ಲೆವೆಲ್ವರೆಗೆ ಬಂದಿದೆ. ಯಾಕೆಂದರೆ ನನ್ನ ಜಮಾನವನ್ನು ನಾನು ಹೇಳುವಂಥದ್ದು, 300 ರೂಪಾಯಿ ಫೀಸ್ ಕಟ್ಕೊಂಡು ನಾವು ಡಿಗ್ರಿ ಮಾಡ್ಕೊಂಡು ಬಂದವರು. ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋದಾಗ ನಮಗೆ ಪುಕ್ಸಟ್ಟೆ ಆಗಿ ಗೌರ್ಮೆಂಟು ರೂಮ್ ಕೊಟ್ಟಿತ್ತು, ಪುಕ್ಸಟ್ಟೆ ಆಗಿ ನಮಗೆ ಗೌರ್ಮೆಂಟ್ ಸ್ಟೈಪೆಂಡ್ ಕೊಟ್ಟಿತ್ತು. ಕ್ವಾಷನ್ ಫೀಸ್ ತಗೋಮಗ ಅಂತ ನಾವು ಬರುವಾಗಲೇ ವಾಪಸ್ ಕೊಟ್ಟಿತ್ತು. ಇಂಥ ಅಗ್ಗದ ಜಮಾನದಲ್ಲಿ ನಾವು ಬೆಳೆದವರು. ಹಾಗಾಗಿ ನಮಗೇನು ಸಮಸ್ಯೆ ಅಂತಲ್ಲ. ಆದರೆ ಇವತ್ತು ಹೊರಗೆ ನೋಡಿದಾಗ ಅದು ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಅಥವಾ ವೈದ್ಯಕೀಯ ಉಳಿದ ರಂಗಗಳು ಯಾವುದೇ ಇರ್ಬೋದು, ಹಣದ ಪ್ರಭಾವ ತುಂಬ ಕಡೆ ಕಾಣ್ತದೆ. ಹಣದ ಪ್ರಭಾವ ಕಂಡಾಗ ಅವನೇನು ಮಾಡ್ತಾನೆ, ಹಣವನ್ನು ತಗೊಳ್ಬೇಕಂತ ವಾಪಸ್ ತಗೊಳ್ಬೇಕಂತ ಹೇಳುವಂಥ ಒಂದು ಪ್ರಕ್ರಿಯೆಯು ಕೂಡ ಅಷ್ಟೇ ರೀತಿಯಲ್ಲಿ ಬರ್ತದೆ, ಒಳಗೆ ಬರ್ತದೆ. ಆಗ ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳಿದರೆ, ಹಣವನ್ನು ವಾಪಸ್ ತಗೊಳ್ಬೇಕನ್ನುವಾಗ ಸ್ವಲ್ಪ ಮಟ್ಟಿಗೆ ಆ ಪ್ರತಿಯೊಂದು ವಿಭಾಗ ಇರ್ಬೋದು, ಇನ್ವೆಸ್ಟಿಗೇಷನ್ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಹಾಸ್ಪಿಟಲ್ ನಡೆಸೋದಿರ್ಬೋದು, ಇದೆಲ್ಲದರಲ್ಲೂ ಕೂಡ ಅದರದ್ದು ಅವಶ್ಯಕತೆ, ಅನಿವಾರ್ಯತೆಗಳು ಬರ್ತವೆ. ಈ ಅನಿವಾರ್ಯತೆ ಬಂದಾಗ ಎಲ್ಲೋ ಒಂದು ಕೆಲವು ಕಡೆ ಕಾಂಪ್ರಮೈಸ್ ಬಂದಿರ್ಬೋದು. ಆ ಕಾಂಪ್ರಮೈಸ್ ಬಂದದ್ದು ಒಂಥರ ಅಳುಕಿನ ಸಂಬಂಧದಲ್ಲೇ ಆಗಿರ್ತದೆ ಅಂತ ನನ್ನದೊಂದು ಅಭಿಪ್ರಾಯ. ವೈಯಕ್ತಿಕವಾಗಿ ಅದು ನಮ್ಮನ್ನು ನಾವು ಇನ್ಫ್ಲೂಯೆನ್ಸ್ ಆಗಬಾರ್ದು ಅಂತ ಹೇಳುವಂಥ ಪ್ರಜ್ಞೆಯಿಂದ ನಡ್ಕೊಂಡ್ರೆ ಅದಷ್ಟು ಆಗಲಿಕ್ಕಿಲ್ಲ. ಆದರೆ ಕೆಲವು ಕಡೆ ಆಗಿರ್ಬೋದು, ಸಮಾಜದಲ್ಲಿ ನಾವು ನೋಡುವಾಗ ಕಂಡು ಬಂದಿರಬಹುದು. ಖಂಡಿತ ಡಾಕ್ಟರ್. ಇನ್ನು ಹಾಸ್ಪಿಟಲ್ಗಳಲ್ಲಿ ಈಗ ಆರೋಗ್ಯ ಕಾರ್ಯಕರ್ತರಿರ್ಬೋದು ಅಥವಾ ವೈದ್ಯರಿರ್ಬೋದು, ಅವರ ಮೇಲಿನ ಹಲ್ಲೆಗಳು ಅಥವಾ ಅವರನ್ನು ದೂಷಣೆ ಮಾಡುವಂಥದ್ದು, ಅವರಿಗೆ ಸಾಕಷ್ಟು ಥ್ರೆಟ್ ಆಗುವಂಥದ್ದು, ಇವುಗಳು ಸಾಕಷ್ಟು ನಾವು ನೋಡಿದ್ದೇವೆ, ಆಗ್ತಾ ಇರ್ತದೆ ಕೆಲವೊಂದು ಕಡೆ. ಸೊ ಇಂಥ ವಿಚಾರಗಳ ಬಗ್ಗೆ ಇದೊಂದು ದುರಾದೃಷ್ಟಕರವೂ ಹೌದು. ಈ ವಿಚಾರದ ಬಗ್ಗೆ ನೀವು ಏನು ಹೇಳ್ತೀರಾ? ಇದು ದುರಾದೃಷ್ಟಕರ ಮಾತ್ರ ಅಲ್ಲ, ಇದು ಖಂಡನೀಯ. ಯಾಕೆ ಅಂತ ಹೇಳ್ತೇನೆ. ನಾನು ಆಗಲೇ ಹೇಳಿದೆ, ನಮ್ಮಲ್ಲಿ ಯಾವುದೇ ಡಾಕ್ಟ್ರಿಗೂ ಕೂಡ ಒಂದು ಪ್ರಜ್ಞೆ ಇರ್ತದೆ. ತಾನು ಆಯುಷ್ಯ ಕೊಡೋದಿಲ್ಲ ಅಥವಾ ತಾನು ಸಂಪೂರ್ಣ ಆರೋಗ್ಯ ಕೊಡೋದು ಅವರವ್ರದ್ದೊಂದು ಪ್ರಯತ್ನಗಳನ್ನು ಪ್ರತಿಯೊಬ್ಬನು ಮಾಡ್ತಾನೆ. ಯಾವ ಡಾಕ್ಟ್ರೂ ಕೂಡ ಯಾವುದೇ ವಿಭಾಗ ಇರ್ಬೋದು, ಆಯುಷ್ಯ ಇರ್ಬೋದು, ಬೇರೆ ಯಾವುದೇ ವಿಭಾಗ ಇರ್ಬೋದು, ಪೇಷಂಟ್ ಸತ್ತು ಹೋಗಲಿ ಅಂತ ಹೇಳಿಕೊಂಡು ಯಾರೂ ಟ್ರೀಟ್ಮೆಂಟ್ ಮಾಡೋದಿಲ್ಲ. ಈ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರಬೇಕು. ಪೇಷಂಟಿಗೆ ಒಳ್ಳೆಯದಾಗಲಿ, ನನ್ನಿಂದ ಆದದ್ದು ಮಾಡ್ತೇನೆ ಅಂತ ಹೇಳಿಕೊಂಡು ಪ್ರಯತ್ನ ಮಾಡ್ತಾನೆ ವಿನಃ ತಪ್ಪಿಯೂ ಕೂಡ ಈ ಪೇಷಂಟ್ ಇವತ್ತು ನನ್ನ ಕೈಯಲ್ಲಿ ಸತ್ತು ಹೋಗಬೇಕಂತ ಒಬ್ಬಾದರೂ ಹೇಳ್ತಾನೆ. ನೀವು ಆಲೋಚನೆ ಮಾಡಿ. ಇದನ್ನು ನಾವು ತಿಳ್ಕೊಂಡ್ರೆ ವೈದ್ಯರ ಮೇಲೆ ಹಲ್ಲೆ ಮಾಡೋದು, ವೈದ್ಯರನ್ನು ಸಾಮಾಜಿಕವಾಗಿ ಅವಮಾನ ಮಾಡುವಂಥ ಸೋಷಿಯಲ್ ಮೀಡಿಯಾವನ್ನು ಉಪಯೋಗ ಮಾಡೋದು, ಇವೆಲ್ಲ ನಿಲ್ತದೆ. ಅವನು ಒಬ್ಬ ಮನುಷ್ಯ. ಅವನು ಇವತ್ತು ಬರುವಾಗ 10 ನಿಮಿಷ ಲೇಟ್ ಆಯಿತು, 10 ನಿಮಿಷ ಲೇಟ್ ಆದ್ದರಿಂದ ಹೆರಿಗೆಯಲ್ಲಿ ಏನೋ ಸಣ್ಣ ಪುಟ್ಟ ತೊಂದರೆ ಆಯಿತು ಅಂತ ಇಟ್ಕೊಳ್ಳುವ, ಅಥವಾ ಸರ್ಜರಿಗೆ ಪೋಸ್ಟ್ ಮಾಡಿದರೆ ಅವನಿಗೆ ದಾರಿಯಲ್ಲಿ ರೋಡ್ ಬ್ಲಾಕ್ ಆಗಿದೆ, ಅವನ ತಂದೆ ತಾಯಿ ಹೇಗಿರ್ಬೋದು, ಅವನ ಮಗು ಆಸ್ಪತ್ರೆಯಲ್ಲಿ ಉಂಟ, ಅವನ ಮಗುವಿಗೆ ಏನಾದರೂ ಸಮಸ್ಯೆ ಆಗಿದೆ, ಮಗುವಿನ ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗಿಗೆ ಅವನನ್ನು ಕರೆದಿದ್ದಾರಾ,
ಈ ಎಲ್ಲ ಒಂದು ವಿಚಾರವನ್ನು ಮಾಡಿ, ಯಾಕಂದ್ರೆ ನಾವೆಲ್ಲ ಇದರಲ್ಲೆಲ್ಲ ಹೋಗಿರ್ತೇವೆ, ನನಗಾದಾಗ ಅವನಿಗೂ ಆಗಿರ್ಬೋದಲ್ಲ ಅಂತ ಒಂದು ಚಿಂತನೆ ಬಂದರೆ ಹಲ್ಲೆ ಆಗಲಿ, ವರ್ಬಲ್ ಮಾತಿನಲ್ಲಿ ಅವನಿಗೆ ಹಲ್ಲೆ ಮಾಡೋದಾಗಲಿ, ಇದೆಲ್ಲ ನಿಂತಿತ್ತು. ಡಾಕ್ಟರ್, ಒಂದು ಸಣ್ಣ ವಿರಾಮ ತೆಗೆದು ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. Mangalore Institute of Oncology, a special hospital for the treatment of cancer. When you demand excellence, we deliver with confidence. Mangalore Institute of Oncology has the top medical talent to offer the best treatment to people with cancer. Our radiation oncology, medical oncology, surgical oncology, palliative care and pain management and rapid arc therapy will help in maximizing the chances of functional recovery and improve the quality of life of patients. I am very happy. The treatment is excellent. I am getting 5-star treatment here. Advantages of rapid arc therapy: cutting edge technology, faster, highly precise, predictable results, minimal side effects. Mangalore Institute of Oncology, Pampil Circle, Kankanadi, Mangalore. ಸಿಗರೇಟ್ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಸುಡುತ್ತೆ. ಸುಖ, ಸಂತೋಷ, ಆರೋಗ್ಯ ಎಲ್ಲವನ್ನು. ಕೊನೆಗೆ ಉಳಿಸೋದು ಕ್ಯಾನ್ಸರ್ ಅನ್ನೋ ಹೊಗೆಯನ್ನು ಮಾತ್ರ. ಧೂಮಪಾನದಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. ನೀವು ತಿಕ್ತಾ ಇರೋದು ತಂಬಾಕನ್ನಲ್ಲ, ನಿಮ್ಮ ಜೀವನವನ್ನ ಸಾವಿನ ದವಡೆಗೆ ತಳ್ಳದಿರಿ. ತಂಬಾಕಿನಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿರಂಜನ್ ರಾವ್ ಅವರು. ಡಾಕ್ಟರ್, ಇನ್ನು MIO ಆಸ್ಪತ್ರೆಯ ವೈದ್ಯರಾದಂಥ ಡಾಕ್ಟರ್ ಸುರೇಶ್ ರಾವ್ ಅವರು ಕ್ಯಾನ್ಸರ್ ಚಿಕಿತ್ಸೆಗೆ ಡಾಕ್ಟರ್ ಸನತ್ ಹೆಗ್ಡೆ ಅವರು ಆಸ್ಪತ್ರೆಗೆ ಭೇಟಿ ನೀಡ್ತಾ ಇದ್ದಾರೆ, SDMಗೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ಮತ್ತು ಕ್ಯಾನ್ಸರ್ ಚಿಕಿತ್ಸಕರಾದ ಮಧ್ಯೆ ಏನು ಒಡನಾಟ ಇದೆ, ಮತ್ತು ಇದನ್ನು ಯಾವ ರೀತಿ ನೀವು ಹೊಂದಾಣಿಕೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್? ಅಂದರೆ ಸುಮಾರು 6-7 ವರ್ಷದ ಹಿಂದೆ ದುರ್ಗಾದಾಸ್ ಅಡಪ್ಪ ಅಂತ ಹೇಳೋರು MIO ಆಸ್ಪತ್ರೆಯ ಬಗ್ಗೆ ಒಂದು ಇಂಟ್ರೊಡಕ್ಟರಿ ಆದಂಥ ವಿಚಾರಗಳಂತಂದು ಸಿಕ್ಕಿದರು. ನೀವು ಪೇಷಂಟ್ ಇದ್ದರೆ ತೋರಿಸ್ಬೋದು, ಹೀಗೆ ನಮ್ಮ ಸ್ಪೆಷಾಲಿಟಿ ಇದೆ ಇತ್ಯಾದಿ. ಆ ಬ್ರೋಷರೆಲ್ಲ ನೋಡಿದೆ 2 ದಿವಸದಲ್ಲಿ ನಂಗೊಂದು ಪೇಷಂಟ್ ಸಿಕ್ಕಿತ್ತು. ರೆಗ್ಯುಲರ್ ಬರ್ತಿದ್ರು. ಕೂಡಲೇ ನಂಗೆ ನೆನಪಾಯ್ತು, ಅಡಪ್ಪರು ಹೀಗೆ ಹೇಳಿದ್ದಾರೆ ಅಂತ. ಕೂಡಲೇ ಅವ್ರಿಗೊಂದು ಫೋನ್ ಮಾಡಿದ್ದೆ. ಅಷ್ಟವರೆಗೆ ಅವ್ರ ನಂಬರ್ ಸಹ ಇರಲಿಲ್ಲ. ಕಾರ್ಡ್ ಹಿಡ್ಕೊಂಡು ಫೋನ್ ಮಾಡಿದೆ, ಈಗ ಬರ್ತಾರೆ. ಪೇಷಂಟನ್ನು ಕಳಿಸಿದೆ. ಪೇಷಂಟ್ ಕಳಿಸಿದ ನಂತರ ಪೇಷಂಟ್ ವಾಪಸ್ ಬಂದು ಹೇಳಿದ್ರು, ಹೀಗೆ ಟ್ರೀಟ್ಮೆಂಟ್ ಹೇಳಿದ್ರು, ಇನ್ವೆಸ್ಟಿಗೇಷನ್ ಹೇಳಿದ್ರಂತ. ನಾನು ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಂಡೆ. ಯಾಕಂತ ಹೇಳಿದ್ರೆ ನಾವು ತುಂಬ ಆಸ್ಪತ್ರೆಗಳು ಕೆಲವು ಸಲ ನಮ್ಮಲ್ಲಿ ಆಗದೆ ಇದ್ದನ್ನು ಹೈಯರ್ ಸೆಂಟರ್ಸಿಗೆ ಅಂತ ಕಳಿಸ್ತೇವೆ. ಅದರ ಹೆಸರುಗಳೆಲ್ಲ ಬೇಡ. ಹಾಗೂ ಕೂಡ ನಾವು ಕೇಳ್ತೇವೆ, ಹೇಗಾಯಿತು, ನಿಮ್ಮ ಅನುಭವ ಹೇಗೆ, ಒಳ್ಳೆ ರೀತಿ ಆಯಿತಾ, ಉಪಕಾರ ಆಯಿತಾ ಅಂತ. ಆಗ ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟರು. ತುಂಬ ಪಾಸಿಟಿವ್ ಅಂತ ಹೇಳಿದ್ರೆ ನನಗೆ ತುಂಬ ಐ ವಾಸ್ ಇಲೇಟೆಡ್. ಸೊ ಆಗಲಿ ಒಂದು ಆಸ್ಪತ್ರೆಯಲ್ಲೂ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿದರೆ ಅಂತ ಖುಷಿಯಾಯಿತು. ಫರ್ದರ್ ಆ ಪೇಷಂಟಿಗೆ ಟ್ರೀಟ್ಮೆಂಟ್ ಮುಂದರಂದ್ರೆ ಪೇಷಂಟಿಗೆ ಒಳ್ಳೆಯದಾಯಿತು. ಆಗ ಪೇಷಂಟು ಸ್ವಲ್ಪ ವಿದ್ಯಾವಂತರವರು ಎಲ್ಲ ಒಂದು ಅಭಿಪ್ರಾಯ ಕೊಟ್ಟರು,
ನೋಡಿ ನಿಮ್ಮ ಆಸ್ಪತ್ರೆಯಲ್ಲಿ ಅವರು ಬಂದು ಒಂದು ಒ ಪಿ ಡಿ ಟೈಪ್ ಸ್ಟಾರ್ಟ್ ಮಾಡಿದರೆ ಹೇಗೆ, ಅವರು ಉಡುಪಿ ಬರ್ತಾರಂತೆ. ನನಗೆ ಫಾಲೋಅಪ್ ಉಡುಪಿಯಲ್ಲಿ ಬೇರೆ 2 ಕಡೆ ಹೇಳಿದ್ದಾರೆ, ಅಲ್ಲಿ ಬಂದು ನಾನು ನಮ್ಮ ಹೈಯರ್ ಅಥಾರಿಟಿಗೆ ಮ್ಯಾನೇಜ್ಮೆಂಟೊಟ್ಟಿಗೆ ಮಾತಾಡಿದೆ. ಆಯಿತು, ಪೇಷಂಟಿಗೆ ಒಳ್ಳೇದಾಗೋದಾಗಲಿ, ಶನಿವಾರ ನಾವು ಬರ್ತೇವೆ, ಬಂದಾಗ ಇಲ್ಲಿ 1 ಅವರ್ ನಾವು ಸ್ಪೇರ್ ಮಾಡಿ ಹೋಗ್ತೀವಿ, ಇಲ್ಲಿ ನಂತರ ಮುಂದಿನ ಸ್ಟಾರ್ಟ್ ಮಾಡ್ತೇವೆ ಅಂತ. ಹಾಗೆ ಅದು ನಮ್ಮ ಕೊಲಾಬ್ರೇಷನ್ ಜನ್ಮ ತಾಳಿದೆ. ಅದರ ನಂತರ ಪೇಷಂಟ್ಗಳಿಗೆ ಪ್ರಥಮವಾಗಿ ಅಲ್ಲಿ ಚಿಕಿತ್ಸೆ ಫಾಲೋಅಪಿಗೆ ದೂರ ಆಗ್ತದೆ ಅಂತ ಇಲ್ಲಿ ಬರುವಂಥದ್ದು ಇರ್ಬೋದು. ನಾವಿಲ್ಲಿ ಅಡ್ಮಿಟ್ ಮಾಡಿದಂಥ ಪೇಷಂಟಿಗೆ ಅಗತ್ಯ ಬಿದ್ದಾಗ ಇನ್ಫಾರ್ಮೇಷನ್ ಅವ್ರಿಗೆ ಕೊಡುವಂಥದ್ದು, ಅವರ ಚಿಕಿತ್ಸಾ ಸಲಹೆ ತಗೊಳ್ಳುವಂಥದ್ದು. ಈಗ ಅದು ಸಣ್ಣ ಒಂದು ಸಸಿ ನೆಟ್ಟದ್ದು ನಾವು, ತುಂಬ ದೊಡ್ಡದಾಗಿದೆ ಅಂತ ಹೇಳಿದರೆ ಆಸ್ಪತ್ರೆಯಲ್ಲಿ ಇರುವಂಥ ಒ ಪಿ ಡಿ ಬರುವಂಥ ಪೇಷಂಟ್ಗಳೇ ಇರ್ಬೋದು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಂಥ IPD ಪೇಷಂಟ್ಸ್ ಇರ್ಬೋದು, ಅಥವಾ ಫರ್ದರ್ ಫಾಲೋಅಪಿಗೆ ಉಡುಪಿಯಲ್ಲಿ ಆಸ್ಪಾಸಿನವರು ಅಥವಾ ಈವನ್ ಕುಂದಾಪುರದವರೆಗಿನವರು ಇಲ್ಲಿ ಬರುವಂಥದ್ದು ಇರ್ಬೋದು. ಹಾಗೆ ಇದೊಂಥರ ಕೋಆರ್ಡಿನೇಷನ್ ಡೆವಲಪ್ ಆಯಿತು. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದರೆ, ಡಾಕ್ಟರ್ ಸುರೇಶ್ ಸರ್ ಅವರು ಅಮೆರಿಕದಲ್ಲಿ ಇದ್ದಾಗ ಅಥವಾ ಅವರು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಇದ್ದಾಗ ಅವರೊಂದು ಗುಡೂಚಿ ಅಮೃತ ಬಳ್ಳಿ ಅಂತ ಹೇಳೋದ್ರನ್ನು ಪೇಸ್ಟ್ ಮಾಡಿ ಒಂದು ಸರ್ವೈಕಲ್ ಕ್ಯಾನ್ಸರಲ್ಲಿ ಯೂಸ್ ಮಾಡಿದ್ರಂತೆ. ಅದರಿಂದ ಅವರು ತುಂಬ ಚೇಂಜಸ್ ಎಲ್ಲ ಕಂಡು ಬಂದಿತ್ತಂತೆ. ಅವರು ತುಂಬ ಇದ್ರ ಬಗ್ಗೆ ಓಪನ್ ಮೈಂಡೆಡ್, ಪ್ರಪಂಚದಲ್ಲಿ ಒಳ್ಳೆಯ ವಸ್ತು ಎಲ್ಲಿದ್ದರೂ ಕೂಡ ಅದನ್ನು ನಾವು ತಗೊಳ್ಬೇಕಂತ. ಋಗ್ವೇದ ಹೇಳ್ತೇವೆ, ಯಾನೋ ಭದ್ರ ರಥವೋಯ ಅಂತ ವಿಶ್ವತಃ ಅಂತ, ಒಳ್ಳೆ ವಿಚಾರಗಳು ಎಲ್ಲಿದ್ದರೂ ಬರಲಿ ಅಂತ. ಬಹುಶಃ ಅವರೊಬ್ಬರು ವ್ಯಕ್ತಿ ಆ ರೀತಿಯಾಗಿ ಅದನ್ನೆಲ್ಲ ಒಳ್ಳೆಯದನ್ನೆಲ್ಲ ನಮಗೆ ಬೇಕಂತ ಹೇಳುವಂಥವ್ರು. ಎಲ್ಲಿ ಇರಲಿ ಅದು ಒಳ್ಳೇದು ನಮಗಲ್ಲ, ಮನುಕುಲಕ್ಕೆ ಒಳ್ಳೇದು ಅಂತ ಹೇಳುವಂಥ ಬುದ್ಧಿ. ಹಾಗೆ ಏನಾಯಿತು, ಅವರು ಹೇಳಿದರು ಈ ಔಷಧವನ್ನು ನಿಮ್ಮದು ಹೇಗೆ ಆಗ್ತದೆ ಅಂತ. ಹಾಗೆ ಎಷ್ಟೋ ಪೇಷಂಟ್ಗಳನ್ನು ಅವರು ಹೇಳ್ತಾರೆ, ಇದು ನಮ್ಮ ಚಿಕಿತ್ಸೆ ಮುಗಿತಿದೆ, ಅವನ ಇಮ್ಯುನಾಲಜಿಕಲ್ ಇಂಪ್ರೂವ್ಮೆಂಟಿಗೆ ನೀವು ಇದನ್ನು ಕೊಡಿ, ಅಥವಾ ಇಂಥ ಸೈಡ್ ಇಫೆಕ್ಟ್ಸ್ ಬರ್ತಾ ಉಂಟು, ನೀವೇನಾದರೂ ಟ್ರೈಡ್ ಮಾಡಿ ಇತ್ಯಾದಿಯಾಗಿ ಒಂದು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋದು ಒಂದು. ಎರಡನೇದು, ಕೆಲವು ಸಾರಿ ಏನಾಗಿರ್ತದೆ ಅಂತೇಳಿ ನಾವು ನೋಡಿರುವಂಥ ಸಂಖ್ಯೆಯ ಪೇಷಂಟ್ಗಳೇ ಅವರಿಗಿಂತ ಕಡಿಮೆ ಇರ್ತದೆ. ಯಾಕಂದ್ರೆ ಅವ್ರು ಕ್ಯಾನ್ಸರ್ ಸ್ಪೆಷಲಿಸ್ಟ್ಸ್, ಅವರು ಅದನ್ನೇ ನೋಡಿರ್ತಾರೆ, 24 ಗಂಟೆಯಲ್ಲಿ ಅವ್ರದ್ದು ಇರ್ತಾರೆ. ಅವ್ರದ್ದು ಅಭಿಪ್ರಾಯ ಕೇಳೋದು, ಇದು ಈ ಪೇಷಂಟ್ಗಳಿಗೆ ಹೇಗೆ ಉಪಯೋಗ ಮಾಡ್ಬೋದು, ಉಪಕಾರ ಮಾಡ್ಬೋದು, ಅವ್ರು ನಮಗೆ ಮಾಹಿತಿ ಕೊಡ್ತಾರೆ. ಹೀಗೆ ಮಾಡಿ, ಇಂಥ ಇನ್ವೆಸ್ಟಿಗೇಷನ್ ಮಾಡಿ, ರೇಡಿಯೇಷನಿಗೆ ಹೋಗಿ ಅಥವಾ ಕೀಮೊಥೆರಪಿಗೆ ಹೋಗಿ, ಅಥವಾ ಹೋಗೋದು ಬೇಡ, ಈ ಸ್ಟೇಜಲ್ಲಿ ಬಂದಿದೆ, ನೀವು ಇಂಥ ರೀತಿಯಲ್ಲಿ ಮೇಂಟೈನ್ ಮಾಡಿ. ಇದೆಲ್ಲ ಏನಾಗ್ತದೆ ಅಂತ ಹೇಳಿದರೆ, ಕೊನೆಯ ಬೆನಿಫಿಷರಿ ಯಾರಂದ್ರೆ ರೋಗಿ. ಹೌದು, ನಿಮ್ಮ ಪರಸ್ಪರ ಹೊಂದಾಣಿಕೆಯಿಂದ ರೋಗಿಗೆ ಸಂಪೂರ್ಣ ಬೆನಿಫಿಟ್ ಬರ್ತದೆ. ಇದನ್ನು ನಾವು ತುಂಬ ಪೇಷಂಟಲ್ಲಿ ನೋಡಿದ್ದೇವೆ, ಎಷ್ಟೋ ಒಬ್ಬರಿಬ್ಬರಲ್ಲ. ಆಮೇಲೆ ಇನ್ನೊಂದು ನಾನು ತುಂಬ ಖುಷಿ ಪಡೋ ವಿಚಾರ ಅಂದರೆ, ಸಮಾಜದ ಎಲ್ಲ ವರ್ಗದವರು ಈ ಕಾಯಿಲೆ ಬರ್ತದೆ. ಅತ್ಯಂತ ಬಡ ವರ್ಗದವರಿಗೆ ಮೊದಲೊಂದು ರಾಜೀವ್ ಆರೋಗ್ಯ ಭಾಗ್ಯ ಅಂತ ಇದ್ದಿತ್ತು, ಹಾಗೆ ಬೇರೆ ಬೇರೆ. ಈಗ ಆಯುಷ್ಮಾನ್ ಭಾರತ ಯೋಜನೆ, ಅದರಲ್ಲೆಲ್ಲ ಮಿಯೋ ಆಸ್ಪತ್ರೆಯವರು ಕೂಡ ಸ್ಪಂದನೆ ಹೇಗೆ ಉಂಟಂದರೆ ತುಂಬ ಖುಷಿ ಆಗ್ತದೆ. ತುಂಬ ಖುಷಿ ಅಂತ ಹೇಳಿದ್ರೆ, ಇಲ್ಲದಿದ್ದರೆ ಒಬ್ಬ ವ್ಯಕ್ತಿಯ ಮೊದಲೇ ಅವನ ಕುಟುಂಬ ವರ್ಗದವರು ಕ್ಯಾನ್ಸರ್ ಅನ್ನುವ ಕಾಯಿಲೆ ಬಂದಿದೆ ಅಂತ ಹೇಳುವಂಥ ಒಂದು ಒತ್ತಡದಲ್ಲಿ ಬದುಕ್ತಾ ಇರ್ತಾರೆ. ಅದಕ್ಕೆ ಹಣದ ವಿಷಯ ಇರ್ಬೋದು, ಕೌಟುಂಬಿಕ ವಿಚಾರ ಇರ್ಬೋದು, ಸಾಮಾಜಿಕ ವಿಚಾರ ಇರ್ಬೋದು ಇತ್ಯಾದಿ. ಅಂಥ ಸಂದರ್ಭದಲ್ಲಿ DC ಆಫೀಸಿಗೆ ತಿರುಗಬೇಕು, ಮತ್ತೊಂದು ಆಫೀಸಿಗೆ ತಿರುಗಬೇಕು ಅಂತ ಹೇಳುವಂಥದ್ದೆಲ್ಲ ಬರ್ಡನ್ ಈಸ್ ಮಾಡಿ ಕೊಟ್ಟು, ಬರೇ ಮಿಯೋ ಆಸ್ಪತ್ರೆ ಸಿಬ್ಬಂದಿ ಎಷ್ಟು ಕೆಲಸ ಮಾಡಿ ಕೊಡ್ತಾರಲ್ಲ, ಅದು ಎಷ್ಟೋ ಪೇಷಂಟ್ ಅದನ್ನು ಕೃತಜ್ಞತಾಪೂರ್ವಕವಾಗಿ ನಮ್ಮ ಹತ್ರ ಹೇಳೋದುಂಟು, ತುಂಬ ಒಳ್ಳೆ ಕಡೆ ತೋರಿಸಿದ್ದೀರಿ ಡಾಕ್ಟ್ರೇ ಅಂತ. ಅಥವಾ ಬೇರೆ ಕಡೆ ಅದನ್ನು ಅನುಭವಿಸಿ ಈ ಕಡೆ ಬಂದಾಗ, ನೋಡಪ್ಪ ನಮಗೆ ಇವರೊಟ್ಟಿಗೆ ಒಂದು ಕಾಂಟ್ಯಾಕ್ಟ್ ಇದ್ದಾರೆ, ಇಲ್ಲಿ ಬರ್ತಾರೆ ಅಂತ ಹೇಳಿದಾಗ ಅವರು ಕಂಪೇರ್ ಮಾಡ್ತಾರೆ, XYZ ಆಸ್ಪತ್ರೆಯವರ ಬಿಹೇವಿಯರು, ಮಿಯೋ ಆಸ್ಪತ್ರೆಯವರ ಬಿಹೇವಿಯರು, ನೀವು ಅವ್ರಿಗೆ ಕರೆಕ್ಟಾಗಿ ಕಳಿಸಿಕೊಟ್ಟಿದ್ರಿ ಅಂತ ಹೇಳುವಂಥ ಒಂದು ಆ ಭಾವನೆಗಳುಂಟಲ್ಲ, ಅದು ತುಂಬ ಅದಕ್ಕೆ ಮಹತ್ವ ಉಂಟು. ಅಂದರೆ ಅಲ್ಲಿ ಹೋದಾಗ ಅಲ್ಲಿಗೆ ಸಿಕ್ಕಿದಂಥ ಸ್ಪಂದನೆ ಕೂಡ ತುಂಬ ಉತ್ತಮವಾದ ಸ್ಪಂದನೆ, ಆ ರೋಗಿಗಳಿಗೆ ಸಾಂತ್ವನ ಹೇಳುವಂಥ ವ್ಯವಸ್ಥೆ. ಟ್ರೀಟ್ಮೆಂಟಲ್ಲಿ ಇನ್ನೂ ಒಂದು ವಿಚಾರ ನಾನು ನೋಡಿದೆ, ಒಬ್ಬ ವ್ಯಕ್ತಿಯಲ್ಲಿ ನಿಜವಾಗಿ ಅಲ್ಲಿ ಕರೆಕ್ಟಾದಂಥ ಗೈಡೆನ್ಸ್ ಮೊದಲಿರಲಿಲ್ಲ, ಅಲ್ಲಿ ಶಸ್ತ್ರಕ್ರಿಯೆ ಹೇಳಿದರು. ಆಗ ಇಲ್ಲಿ ಹೇಳಿದರು ಶಸ್ತ್ರಕ್ರಿಯೆ ಅಗತ್ಯ ಇಲ್ಲ, ಅದಕ್ಕೆ ಈ ರೀತಿ ಮಾಡ್ಬೋದಂತ ಕೀಮೊಥೆರಪಿ ಮತ್ತು ರೇಡಿಯೋಥೆರಪಿ ಹೇಳಿದರು. ಅದರಿಂದಾಗಿ ಏನಾಯಿತು, ಆ ಪೇಷಂಟಿಗೆ ಶಸ್ತ್ರಕ್ರಿಯೆಗೆ ಒಳಪಡೆದು ಸಂಪೂರ್ಣ ಗುಣಮುಖವಾಗುವಾಗಾಯಿತು. ಇವತ್ತಿಗೂ ಪೇಷಂಟ್ ಪಾರ್ಟಿ ಬಂದಾಗ ಪ್ರಥಮವಾಗಿ ನಮಗೆ ಹೇಳೋದೇ, ನೀವು ಒಳ್ಳೆ ಕಡೆ ತೋರಿಸಿದ್ರಿ, ಒಳ್ಳೆ ಕಡೆ ನಮ್ಮ ಟ್ರೀಟ್ಮೆಂಟ್ ಆಯಿತು, ನಾವು ಬದುಕಿದ್ದೇವೆ ಅಂತ. ಈ ಮಾತು ಒಬ್ಬ ಪೇಷಂಟಿಂದ ಬರೋದುಂಟಲ್ಲ, ಅದು ದೊಡ್ಡ ಅವಾರ್ಡ್ ಅದು. ಆದ್ದರಿಂದ ನಾನು ಹೇಳುವಂಥದ್ದು, ಆ ಎಲ್ಲ ಅವಾರ್ಡ್ಗಳು ಕೂಡ ಅವರೊಂದು ಭಾಗಿದಾರರು, ನಾವು ಅವ್ರಿಗೊಂದು ದಾರಿ ಹೀಗೆ ತೋರಿಸಿದಾಗ ನಮಗೊಂದು ಸಣ್ಣದೊಂದು ಪುಣ್ಯ ಬರ್ತದೆ ಅಂತ ನಾನು ಹೇಳುವಂಥದ್ದು. ಇನ್ನೊಂದು ಮುಖ್ಯವಾಗಿ ಈಗ ಅಲೋಪತಿ ಅಂತ ಇರ್ಬೋದು, ಆಯುರ್ವೇದಿಕ್ ಇದು ಅಂತ ಇರ್ಬೋದು. ಸೊ ಇದು ಈ ಸಂಯೋಜನೆಯಲ್ಲಿ ಚಿಕಿತ್ಸೆ ಯಾವ ರೀತಿ, ಇದರಲ್ಲಿ ನಿಮ್ಮ ಐಡಿಯಾಸ್ ಏನು ಸರ್? ಅಂದರೆ
ನಾನು ಒಂದು ಶ್ಲೋಕ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆಗ ನಿಮ್ಗೆ ಅರ್ಥ ಆಗ್ತದೆ. ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಕಿಂಚಿತ್ ಅನೌಷಧಂ ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ. ಪ್ರಪಂಚದಲ್ಲಿ ಮಂತ್ರ ಆಗಲಿಕ್ಕೆ ಅನರ್ಹವಾದಂಥ ಯಾವ ಶಬ್ದವೂ ಇಲ್ಲ ಅಂತ. ನಮ್ಮಲ್ಲಿರೋದು ಅಕ್ಷರ ಇಲ್ಲ ಅಂತ. 52 ಅಕ್ಷರ ಇರ್ತದೆ. 52 ಅಕ್ಷರವನ್ನು ಸಂಯೋಜಿಸಿ ಯಾವ ರೀತಿ ನೀವು ಮಂತ್ರ ಮಾಡ್ಬೋದು. ನಾಸ್ತಿ ಕಿಂಚಿತ್ ಅನೌಷಧಂ, ಔಷಧ ಆಗಲಿಕ್ಕೆ ಆಗದೇ ಇದ್ದಂಥದ್ದು ಯಾವುದೂ ಇಲ್ಲ ಪ್ರಪಂಚದಲ್ಲಿ. ನಾವು ನೋಡ್ತೇವೆ ಮಣ್ಣಿನಿಂದಲೂ ಕೂಡ ಔಷಧ ಮಾಡಿದಂಥ ಉದಾಹರಣೆ ಆಯುರ್ವೇದದಲ್ಲಿ ಉಂಟು. ಗೈರಿಕ ಅಂತ ಹೇಳ್ತೇವೆ. ವಿಷದಿಂದ ಸಹ ಔಷಧ ಮಾಡಿದ್ದು ಉಂಟು. ಪ್ರಮಾಣ ಬೇರೆ, ಶುದ್ಧಿ ಮಾಡೋದು ಬೇರೆ. ಹಾಗೆ ಯಾವುದೂ ಕೂಡ ಔಷಧ ಮಾಡಲಿಕ್ಕೆ ಅಯೋಗ್ಯವಾದಂಥ ವಿಚಾರವೇ ಇಲ್ಲ. ಅಯೋಗ್ಯನಾದ ಮನುಷ್ಯನೇ ಇಲ್ಲ ಪ್ರಪಂಚದಲ್ಲಿ, ಹೇಳ್ತದೆ ಸುಭಾಷಿತ. ಯೋಜಕಸ್ತತ್ರ ದುರ್ಲಭ. ಇದನ್ನೆಲ್ಲ ಒಂದು ಹಾರ ಹಾಗೆ ಪೋಣಿಸಿ ಯಾವ್ಯಾವುದಕ್ಕೆ ಎಂತೆಂತ ಬೇಕಂತ ಒಂದು ಹಾರ ಮಾಡುವಂಥ ವ್ಯವಸ್ಥೆ ಅಥವಾ ಒಂದು ಯೋಜಕ ಉಂಟಲ್ಲ, ಅದು ಮಾತ್ರ ದುರ್ಲಭ, ಭಾರೀ ರೇರಲ್ಲಿ ಸಿಗೋದಂತ. ಹಾಗೆ ನಾನು ಯಾವುದೇ ಒಂದು ವಿಚಾರ ಬಂದಾಗ ಈ ವಿಚಾರ ತುಂಬ ಡಿಬೇಟಿಂಗ್ ಈಗಲೂ ಕೂಡ ಅಲೋಪತಿ. ನಾನು ಇದರಲ್ಲಿ ಈ ಶ್ರೇಷ್ಠತೆ ವ್ಯಸನ ಬಿಡಬೇಕು ಹೇಳೋದು. ಯಾವ ದಿವಸ ನಾವು ಸತ್ತ ಮನುಷ್ಯನನ್ನು ಎಬ್ಬಿಸಿ ಜೀವ ಮಾಡಲಿಕ್ಕಾಗ್ತದೋ ಆ ದಿವಸ ನಾವು ಗ್ರೇಟ್ ಅಂತ ಹೇಳಿಕೊಂಡು ಹೇಳ್ಕೊಳ್ಬೇಕೆ ಶಿವಾಯ್. ಯಾವ ದಿವಸ ಅಲ್ಲಿವರೆಗೆ ಆಗೋದಿಲ್ವೋ ನಾವು ಶ್ರೇಷ್ಠ, ನಾವು ಗ್ರೇಟ್ ಅಂತ ಹೇಳುವಂಥದ್ದು ಮೊದಲು ಕೈ ಬಿಡಬೇಕು. ಯಾಕೆ ನಾನು ಈ ಕ್ಯಾನ್ಸರ್ ವಿಚಾರದಲ್ಲಿ ಮಿಯೋ ಆಸ್ಪತ್ರೆ ಬಂದಾಗ ನಾನು ಹೇಳಿದ್ದು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದರೆ ತಿರುನೆಲ್ಲಿ ಅಂತ ಒಂದು ಪ್ಲೇಸ್ ಇದೆ ವಯನಾಡು ಡಿಸ್ಟ್ರಿಕ್ಟಲ್ಲಿ. ಅದಕ್ಕೆ ತಮಿಳುನಾಡು ಮತ್ತು ತಮಿಳುನಾಡು ಕೇರಳದ ಬಾರ್ಡ್ರಲ್ಲಿ ಬರ್ತದೆ. ಮಡಿಕೇರಿಯ ಕುಟ್ಟದಿಂದ ಸಹ ಹೋಗ್ಲಿಕ್ಕಾಗ್ತದೆ. ಅಲ್ಲಿ ಒಬ್ಬ ಸಾಂಪ್ರದಾಯಿಕವಾದಂಥ ಯಾವುದೇ ಡಿಗ್ರಿ ಇಲ್ಲದಿದ್ದ ಮನುಷ್ಯ, MBBS ಆಯುರ್ವೇದ ಎಂಥದೂ ಡಿಗ್ರಿ ಇಲ್ಲದಿದ್ದ ಮನುಷ್ಯ, ವೆಲ್ಲನ್ ವೈದ್ಯರಂತ ಅವನ ಹೆಸರು, ಮಾನಂತವಾಡಿ ಅನ್ನೋ ಊರಲ್ಲಿ ಮಹಾವಿಷ್ಣು ಟೆಂಪಲ್ನ ಕೆಳಗೆ ಬಂದು ಕೂತ್ಕೊಳ್ತಾನೆ. ಔಷಧ ಕೊಟ್ಟು ಹೋಗ್ತಾನೆ. ಎಷ್ಟೋ ಅವನು ಯಾರಿಗೂ ಡಿಮಾಂಡ್ ಮಾಡೋದಿಲ್ಲ, ಫ್ರೆಶ್ ಔಷಧ ಕೊಡ್ತಾನೆ. ಕ್ಯಾನ್ಸರ್ ರೋಗಿಗಳಿಗೆ ಕೊಡೋದವ. ಅವನಿಗೆ ನೀವು ಹೇಳಿದಂಥ ಯಾವ ರಿಪೋರ್ಟು ಅವನ ಕಿವಿ ಮೇಲೆ ಬಿದ್ದರೂ ಅವನ್ ಡೆಫ್ ಇಯರ್ಸ್. ಆ ಮನುಷ್ಯ ಕೊಡುವಂಥ ಔಷಧದಿಂದ ಎಷ್ಟೋ ಬೆನಿಫಿಟ್ ಆದದ್ದು ನಾನು ನೋಡಿದ್ದೇನೆ. ನಮ್ಮ ಒಬ್ಬರು ತಿಳುವಳಿಕೆ ಇರುವಂಥ ವ್ಯಕ್ತಿ ಲಿಂಫೋಮಾ ಬಂದು ಇನ್ನು 2 ವಾರದಲ್ಲಿ ಇವರು ಸತ್ತು ಹೋಗ್ತಾರೆ ಅಂತ ಹೇಳಿ, ಅದು ಕ್ಯಾಬೇಜ್ ಆಗ್ತಾರೆ ಅಂತ ಹೇಳಿಕೊಂಡು ಅಬಿಚುರಿ ಬರ್ಸ್ಕೊಂಡು ಬಂದಂಥ ವ್ಯಕ್ತಿಗೆ ನಾನು ಹೇಳಿದೆ, ನಾನು ಔಷಧ ಕೊಡ್ತೇನೆ, ಬಟ್ ನನಗಿಂತ ಜಾಸ್ತಿ ಒಬ್ಬ ಇಂಥ ವ್ಯಕ್ತಿಯಲ್ಲಿ ನೀವು ಆದರೂ ಹೋಗಿ ಅಂತ ಹೇಳಿದೆ. ಅವ್ರು ಹೋದರು. 15 ದಿವಸಕ್ಕೊಮ್ಮೆ ಹೋಗಿ ಔಷಧ ತಂದರು. 1.5 ವರ್ಷ ಆರಾಮದಲ್ಲಿ ಬದುಕಿ ಕೊನೆಗೆ ಪೀಸ್ಫುಲ್ ಡೆತ್, ಯಾವುದೇ ರೀತಿಯ ನರಳದೆ ಉಳಿದ್ರು. ನರಳಲಿಲ್ಲ. ಅವ್ರದ್ದು ನಾರ್ಮಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ರು. ಅವರು ಭೂತದ ಕೋಲಕ್ಕೆ ಅಟೆಂಡ್ ಆದರು, ಮತ್ತೊಂದಕ್ಕೆ ಅಟೆಂಡ್ ಆದರು. ನನಗೆ ಭಾರಿ ಖುಷಿ ಅನಿಸ್ತು. ಒಬ್ಬ ಮನುಷ್ಯನಿಗೆ ಕ್ವಾಲಿಟಿ ಆಫ್ ಲೈಫ್ ಎಲ್ಲಿಂದ ಸಿಕ್ಕಿದ್ರೆ ಏನು, ಕ್ವಾಲಿಟಿ ಆಫ್ ಲೈಫ್ ಸಿಕ್ಕಿದ್ರೆ ಸಾಕು. ಆ ಕ್ವಾಲಿಟಿ ಆಫ್ ಲೈಫ್ ಅಂತ ಸಿಕ್ಕಿದ. ನಾವು ವೆಲ್ಲನ್ ವೈದ್ಯನನ್ನು ಒಬ್ಬ ನಿಕೃಷ್ಟತಮ ಅಂತ ಹೇಳಿಕ್ಕೆ ಸಾಧ್ಯ ಉಂಟಾ? ಡಿಗ್ರಿ ಇಲ್ಲ ಅಂತ. ಡಿಗ್ರಿ ಇದ್ದವರಿಗಿಂತ ಚಂದದಲ್ಲಿ ಅವನಿಗೆ ಬೆನಿಫಿಟ್ ಕೊಟ್ಟ. 2 ವಾರದ ಬೆನಿಫಿಟ್ ಲೈಫ್ ಅಂತ ಹೇಳಿದವ್ರಿಗೆ 1.5 ವರ್ಷ ಲೈಫ್ ಕೊಟ್ಟ. ಇಂಥದ್ದು ತುಂಬ ಕೇಸ್ಗಳನ್ನು ನೋಡಿದ್ದೇನೆ. ಒಂದು ಕೇಸಲ್ಲ, ಒಂದು ಉದಾಹರಣೆ ಕೊಟ್ಟದ್ದು. ಆದ್ದರಿಂದ ಹಾಗೆ ಹೇಳಿದ ಶ್ಲೋಕದ ಹಾಗೆ ಯಾವುದೂ ಪ್ರಪಂಚದಲ್ಲಿ ಅಲ್ಟಿಮೇಟ್ ಆನ್ಸರ್ ಅಲ್ಲ. ಯಾವುದೂ ಪ್ರಪಂಚದಲ್ಲಿ ಇದಮಿತ್ತಮ್ ಅಂತ ಹೇಳುವಂಥದ್ದಲ್ಲ. ಒಳ್ಳೇದು ಯಾವ ಕಡೆಯಲ್ಲೂ ಇರ್ಬೋದು, ತಗೊಳ್ಳುವ. ಆನೋ ಭದ್ರ ರಥವೋಯ ಅಂತ ವಿಶ್ವತ. ಒಳ್ಳೆಯದೇ ವಿಚಾರ ಯಾವ್ಯಾವ ಕಡೆಯಿಂದ ಬರಲಿ, ಹಳ್ಳಿಯವರಿಂದಿರಲಿ, ಫೋಕ್ಲೋರಿಂದಿರಲಿ, ಯಾರಿಂದ ಇರಬಲ್ಲಿ ನಾವು ತಗೊಳ್ಳುವ. ಮಿಯೋದಿಂದಿದ್ರು ಮಿಯೋದಿಂದ ಒಳ್ಳೆ ತಗೊಳ್ಳುವ. ಆಯುರ್ವೇದ SDM ಇಂದಿದ್ರು ಅದನ್ನು ತಗೊಳ್ಳುವ. ಒಟ್ಟಾರೆ ಪೇಷಂಟಿಗೆ ಗುಣ ಆಗಲಿ, ಒಟ್ಟಾರೆ ಪೇಷಂಟಿಗೆ ಬೆನಿಫಿಟ್ ಆಗಲಿ. ಯಾಕಂದ್ರೆ ನಾವು ಯಾರು ಇವತ್ತಿನವರೆಗೆ ಸತ್ತವರನ್ನು ಬದುಕಲಿಲ್ಲ. ಸತ್ತವರನ್ನು ಬಸಲೇ ಇದ್ದದ್ದು, ಸತ್ತವರನ್ನು ಬದುಕಲಿಕ್ಕೆ ಆಗಲ್ವರೆ ನಾವು ಫೇಲ್ಯೂರ್ ಅಂತ ಒಪ್ಪಲೇಬೇಕು. ಆದ್ದರಿಂದಾಗಿ ನಾನು ಹೇಳುವಂಥದ್ದು ಎಲ್ಲದೂ ಕೂಡ ನಾವು ತಗೊಳ್ಬೇಕು ಒಳ್ಳೆಯದಂತ. ಖಂಡಿತ. ಅಂದರೆ ಎಲ್ಲಿ ಅತ್ಯುತ್ತಮವಾದನ್ನು ಅದನ್ನು ಆದಷ್ಟು ತೆಗೆದುಕೊಂಡು ಹೋಗ್ತಾ ಇರಬೇಕು, ಮುನ್ನೋಗ್ತಾ ಇರಬೇಕು. ಹೌದು. ಡಾಕ್ಟ್ರೆ, MIO ಆಸ್ಪತ್ರೆ ವತಿಯಿಂದ ಸಾಧಕ ವೈದ್ಯರನ್ನು ಗುರುತಿಸಿ ಅವರನ್ನು ಸಮಾಜಕ್ಕೆ ಇನ್ನಷ್ಟು ಪರಿಚಯಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ನೀವು ಏನು ಹೇಳ್ತೀರಾ ಡಾಕ್ಟರ್? ಇದು ಕೂಡ ಒಂದು ಸ್ತುತ್ಯರ್ಹವಾದ ಒಳ್ಳೆಯದಾದ ಕೆಲಸ. ಯಾಕೆ ಅಂತ ಹೇಳ್ತೇನೆ. ನಾನು ಹೋಗಿ 1,000 ಪೇಷಂಟನ್ನು ಮುಟ್ಟಿ ಅವರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕಾಗೋದಿಲ್ಲ. ಇನ್ನೊಂದು 10 ಜನ ಇದ್ದರೆ 100 ಹಾಗೆ ಹಂಚಿಕೊಂಡ್ರೆ ಒಳ್ಳೆ ಕೆಲಸ ಆಗ್ತದೆ. ಅವರಿಗೊಂದು ಸಾಂತ್ವನ ನೀಡೋದು, ಟ್ರೀಟ್ಮೆಂಟ್ ನೀಡೋದು ಎಲ್ಲದೂ ಆಗ್ತದೆ. ಮಿಯೋದವ್ರು ಹೀಗೆ ಮಾಡೋದು. ಇಂಥವ್ರು 4 ಜನ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ ಅಂತ ಹೇಳ್ಕೊಳ್ಳಿ ಜನರು ಅಷ್ಟೇ. ಅವ್ರ ಹತ್ರ ಹೋಗ್ಬೋದು, ನಾವು ಇದು ಮಾಡೋದು. ಏನಾದರೂ ಹೆಚ್ಚು ಕಡಿಮೆ ಆಗೋದಿದ್ರೆ ಮುಂದೆ ಅವರವ್ರ ಕೋಆರ್ಡಿನೇಷನಲ್ಲಿ ಆಗ್ತದೆ ಅಂತ. ಇದೇನೆಂದರೆ ಪರಸ್ಪರಂ ಭಾವಯಂತಹ ಅಂತ. ಸಹಕಾರ ಅನ್ನುವಂಥದ್ದು ಮನುಷ್ಯ ಜೀವನದಲ್ಲಿರ್ಬೋದು, ಪ್ರಾಣಿ ಜೀವನದಲ್ಲಿರ್ಬೋದು, ಅತ್ಯಂತ ಒಂದು ಉತ್ತಮವಾದಂಥ
ಹಾಗೆಯೇ ಅತ್ಯಂತ ಅವಶ್ಯಕವಾದಂಥ ವ್ಯವಸ್ಥೆ ಅದನ್ನು ಮಾಡ್ತಾ ಇದ್ದಾರೆ ಅವರು. ಆದ್ದರಿಂದ ಆ ಕೆಲಸವನ್ನು ಬೇಕಿತ್ತು ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣವಾದಂತಹ ಬೆಂಬಲ ಉಂಟು. ಯುವ ವೈದ್ಯರ ವಿಚಾರಕ್ಕೆ ಬಂದಾಗ, ಸೊ ಬಹಳಷ್ಟು ವೈದ್ಯರು ಪಾಸ್ ಔಟ್ ಆಗಿ ಬರ್ತಾ ಇರ್ತಾರೆ. ಸೊ ಇವರ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಇವರಿಗೆ ನಿಮ್ಮ ಕಿವಿ ಮಾತೇನು? ಕಿವಿ ಮಾತು ಹೇಳಲಿಕ್ಕೆ ಅಷ್ಟು ದೊಡ್ಡ ಜನ ನಾನಲ್ಲ. ನಾನೇನು ಜೀವನದಲ್ಲಿ ಆದರ್ಶಗಳು ಎಣಿಸ್ಕೊಂಡಿದ್ದೆ, ನಾನು ಬದುಕಿದ್ದೇನೆ. ಹಾಗೆ ಆ ಬದುಕಿದ್ದೇನೆ ನಾನೊಂದು ಇದು ಮಾಡಿದೆ, ಕಿವಿ ಮಾತು ಹೇಳೋದಲ್ಲ. ಆದರೆ ನಾನು ಒಬ್ಬ ಶಿಕ್ಷಕ ಹೌದು. ಆದರೆ ನನ್ನ ಸ್ಟೂಡೆಂಟ್ಸಿಗೆ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ ಒಂದೇ ವಿಷಯ, ಜೀವನ ಅನ್ನೋದೊಂದು ನಿರಂತರ ಸಂಘರ್ಷ ವ್ಯಾಧಿಗಳೊಟ್ಟಿಗೆ. ನಾವು ಯಾಕೆ ವೈದ್ಯರು, ಈ ನಿರಂತರ ಸಂಘರ್ಷನ ನಾವು ಮಾಡ್ತಾ ಇರಬೇಕಾದ್ರೆ ನಮ್ಮ ಹತ್ರ ಒಂದಷ್ಟು ಆಯುಧಗಳಿರಬೇಕು. ಆಯುಧ ಅಂದರೆ ನಮ್ಮದು ಜ್ಞಾನ, ವಿದ್ಯೆ. ಹಾಗಾಗಿ ಯಾವತ್ತೂ ಓದೋದನ್ನು ನಿಲ್ಲಿಸಬಾರ್ದು, ಯಾವತ್ತೂ ಓದೋದು ನಿಲ್ಲಿಸಬಾರ್ದು. ಓದ್ತಾ ಇರಬೇಕು ಮತ್ತು ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ತಾನೆ ಇರಬೇಕು. ಮತ್ತು ನಮ್ಮನ್ನು ನಾವು ಪರಿಪೂರ್ಣ ಅಂತ ಎಣಿಸ್ಕೊಳ್ಳುವಂಥ ಯಾವ ಒಂದು ಕೆಲಸವೂ ಮಾಡಬಾರ್ದು. ನಾವು ಯಾರೂ ಪರಿಪೂರ್ಣರಲ್ಲ, ತುಂಬಿಸ್ತಾ ಹೋಗಬೇಕು. ಇದಕ್ಕೆ ತುಂಬಿಸ್ತಾ ಹೋದಾಗ ಒಂದು ಪರಿಪೂರ್ಣತೆ ಸಾಗಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಈ ಓದನ್ನು ನಿರಂತರವಾಗಿ ಮಾಡ್ತಾ ಇರಬೇಕಂತ ನಾನು ಹೇಳುವಂಥ. ಆಸ್ಪತ್ರೆಯಿಂದ ಯಶಸ್ಸು ಸಾಧಿಸಬೇಕಾದ್ರೆ ಅಲ್ಲಿನ ವೈದ್ಯ ವೃಂದ, ಅದೇ ರೀತಿ ಎಲ್ಲ ಸಿಬ್ಬಂದಿ ವರ್ಗ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ MIOದ ಬಗ್ಗೆ ಒಂದು ನಿಮ್ಮಲ್ಲಿ ಸಲಹೆ ಕೇಳುವುದಾದರೆ, ಸೊ ಈ MIO ಇನ್ನಷ್ಟು ಚೆನ್ನಾಗಿ ಕಾರ್ಯ ಮಾಡಬೇಕಾದ್ರೆ ಏನು ನಿಮ್ಮ ಸಲಹೆ ಏನು ಡಾಕ್ಟ್ರೆ? ಸಲಹೆ ಅಂದರೆ ಆಯುರ್ವೇದದಲ್ಲಿ ಹೇಳುವಾಗ ಚಿಕಿತ್ಸೆ ಅನ್ನು ಪೂರ್ಣ ಆಗಬೇಕಂದ್ರೆ ಹೇಗೆ ಹೇಳ್ತಾನೆ, ಒಂದು ರೋಗಿ ಬೇಕು, ಇನ್ನೊಂದು ವೈದ್ಯ ಬೇಕು, ಇನ್ನೊಂದು ಪರಿಚಾರಕ ಬೇಕು, 4 ಔಷಧ ಬೇಕು. 4 ವಿಚಾರ ಬರ್ತದೆ. ಅಫ್ಕೋರ್ಸ್ ರೋಗಿ ಇದ್ದಾನೆ, ವೈದ್ಯರಿದ್ದಾರೆ, ಪರಿಚಾರಕರು ಇರ್ತಾರೆ, ಔಷಧ ಇರಬೇಕು ಅಂತ. ಈ ಔಷಧದ ವಿಷಯ ಬಂದಾಗ ಅವ್ರಿಗೆ ಸಲಹೆ ಬಂದೆ, ಅವ್ರದ್ದು ಒಳ್ಳೆ ವೈದ್ಯರಿದ್ದಾರೆ, ರೋಗಿಗಳು ಬರ್ತಾರೆ, ಪರಿಚಾರಕರು ಚೆನ್ನಾಗಿದ್ದಾರೆ, ಯಾವುದೂ ಸಹ ಕಡಿಮೆ ಇಲ್ಲ. ಈಗ ವಿಷಯ ಬರೋದು ಯಾವುದು, ಔಷಧ ಅಂತ ಹೇಳುವಾಗ ಪ್ರಪಂಚದಲ್ಲಿ ನಾನಾ ನಮೂನೆ ಒಳ್ಳೆಯದಾದಂಥ ಔಷಧಗಳು ಬೇರೆ ಬೇರೆ ಮೂಲೆಗಳಿಂದ ಬರ್ತದೆ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಪ್ರಾಜೆಕ್ಟ್ಗಳು ನಡೀತಾ ಉಂಟು, ಇಂಟಗ್ರೇಟೆಡ್ ಮೆಡಿಸಿನ್ ಅಂತ. ಅದು ಬೇರೆ ಬೇರೆ ವಿಭಾಗದಲ್ಲಿ ನಡೀತಾ ಉಂಟು. ಈಗ ಮೊನ್ನೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿನ ನಿರ್ದೇಶಕ ರಣದೀಪ್ ಗುಲೇರಿಯರ ಅಧ್ಯಕ್ಷತೆಯಲ್ಲಿ 2 ಪ್ರೋಟೋಕಾಲ್ ರೆಡಿಯಾಗಿದೆ. ಒಂದು ಒಬೇಸಿಟಿಗೆ, ಮತ್ತೊಂದು ಡಿಸ್ಲಿಪಿಡೇಮಿಯಾ. ಇದು 2ರ ಬಗ್ಗೆ. ಹಾಗೆ ಪ್ರತಿಯೊಂದು ಆಗ್ತದೆ. ಕಳೆದ ವರ್ಷ ಕೊರೋನಾ ಅಲ್ಲದೇ ಇದ್ದರೆ ಜೂನ್ ತಿಂಗಳಲ್ಲೇ ಒಂದು ಪ್ರೋಟೋಕಾಲ್ ಇದ್ದಿತ್ತು, ಇಂಟಗ್ರೇಟಿವ್ ಮೆಡಿಸಿನ್. ಈ ಇಂಟಗ್ರೇಟಿವ್ ಮೆಡಿಸಿನ್ ಅಂದ್ರೇನು, ಒಳ್ಳೆಯ ಅಂಶ ಆಯುರ್ವೇದ, ಆಗ ನೀವು ಹೇಳಿದಾಗೆ ಒಳ್ಳೆಯ ಅಂಶ ಕೀಮೋಥೆರಪಿ, ಒಳ್ಳೆಯ ಅಂಶ ರೇಡಿಯೇಷನ್. ಹೀಗೆ ಎಲ್ಲದನ್ನು ತಗೊಂಡು ಅದಕ್ಕೆ ಈಗ ಕೀಮೋಥೆರಪಿ ಕೊಟ್ಟಾಗ, ರೇಡಿಯೇಷನ್ ಕೊಟ್ಟಾಗ ಸಮಸ್ಯೆ ಆಗ್ತದೆ. ಸಮಸ್ಯೆ ಆಗುವುದನ್ನು ಕಡಿಮೆ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು, ಅದಕ್ಕೆ ಯಾವ್ಯಾವ ಔಷಧ ತಗೊಳ್ಬೋದು, ಹೋಮಿಯೋಪತಿ, ಆಯುರ್ವೇದ ಅಂತ, ಇದ್ರ ಬಗ್ಗೆ ರಿಸರ್ಚ್ ಪ್ರೋಟೋಕಾಲ್ಸ್ ಡೆವಲಪ್ ಆಗ್ತಾ ಉಂಟು. ಮಿಯೋದಲ್ಲಿ ಈ ರಿಸರ್ಚ್ ವಿಂಗನ್ನು ಕೊಲಾಬ್ರೇಟಿವ್ ಆಗಿ ಯೂಸ್ ಮಾಡಲಿಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾದ ತುಂಬ ಪ್ರಾಜೆಕ್ಟ್ ಇದೆ. ಈಗ ಅವುಗಳನ್ನು ತೆಗೆದುಕೊಂಡು ನಮ್ಮದು ಒಂದು ರೆಪ್ಯೂಟೆಡ್, ನಮ್ಮದು 60 ವರ್ಷ ಮಿಕ್ಕಿದಂತಹ ಒಂದು ಸಂಸ್ಥೆ, ಈ ಸಂಸ್ಥೆಯೊಟ್ಟಿಗೆ ಆ ಸಂಸ್ಥೆ ಸೇರಿಕೊಂಡು ಅದರಿಂದಾಗಿ ರಿಸರ್ಚ್ ಪ್ರಾಜೆಕ್ಟ್ಗಳನ್ನು ಮಾಡಿಕೊಂಡು ಗೌರ್ಮೆಂಟ್ ಆಫ್ ಇಂಡಿಯಾದ ಹೆಲ್ಪನ್ನು ತಗೊಂಡು ಅದರಿಂದಾಗಿ ಮುಂದೆ ರೋಗಿಗಳಿಗೆ ಒಳ್ಳೆಯದಾಗ್ತದೆ. ಯಾಕಂತ ಹೇಳಿದರೆ ರಿಸರ್ಚ್ ಪ್ರೋಟೋಕಾಲ್ನಿಂದ ಬಂದಂಥ ಔಷಧಗಳೇನಿರ್ತವೆ ಅಥೆಂಟಿಕ್. 2ನೇದೇನಾಗಿರುತ್ತೆ ಅಂತ ರೋಗಿಗಳಿಗೆ ಕಡಿಮೆ ಖರ್ಚಿನಲ್ಲಿ ಒಂದಷ್ಟು ಔಷಧ ಸಿಗ್ತದೆ. 3ನೇದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದರೆ ಈ ಸಿಸ್ಟಮ್ ಬಗ್ಗೆ, ಇಂಟಗ್ರೇಟಿವ್ ಅಪ್ರೋಚ್ ಬಗ್ಗೆ ಒಂದಷ್ಟು ಬೂಸ್ಟ್ ಸಿಗ್ತದೆ. ಇದಿಷ್ಟು ಮಾಡಲಿಕ್ಕೆ ಆಗ್ತದೆ. ಅದನ್ನು ಮಾಡಿದರೆ ಬಹುಶಃ ಮಿಯೋ ಆಸ್ಪತ್ರೆಯಲ್ಲಿ ಎಲ್ಲ ಕಂಪ್ಲೀಟ್. ಯಾಕಂದ್ರೆ ರೋಗಿಗಳು ಇದ್ದಾರೆ, ಪರಿಚಾರಕರು ಒಳ್ಳೆಯವರಿದ್ದಾರೆ, ವೈದ್ಯರಂತೂ ಅತ್ಯುತ್ತಮ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಈ ಔಷಧದ ವಿಚಾರ ಬಂದಾಗ ಇದನ್ನು ರಿಸರ್ಚ್ ಪ್ರಕಾರ ಮಾಡಿದರೆ ಅದು ತುಂಬ ಅತ್ಯುತ್ತಮವಾಗಿ ನಿಂತೀತು ಅಂತ ನನ್ನದೊಂದು ಅಭಿಪ್ರಾಯ. ಖಂಡಿತ. ಕಡೆಯದಾಗಿ ರೋಗಿಗಳಿಗೆ ನಿಮ್ಮ ಅಮೂಲ್ಯವಾದ ಸಲಹೆ ಏನು ಡಾಕ್ಟ್ರೆ? ಸಲಹೆ ಅಂತ ಹೇಳಿದರೆ ಒಂದು ವಿಚಾರ, ಸ್ವಯಂ ವೈದ್ಯರಾಗಬೇಡಿ. ಪರಿಣತರನ್ನು ಹುಡುಕಿ ಆ ಪರಿಣತರಾದಂತಹ ವ್ಯಕ್ತಿಗಳಿಂದ ಚಿಕಿತ್ಸೆಯನ್ನು ಮಾಡಿಸಿಕೊಳ್ಳಿ. ಯಾವುದೇ ಸಣ್ಣ ಲಕ್ಷಣವು ಮಧ್ಯ ಅಥವಾ ಚಿಕಿತ್ಸಾ ನಂತರ ಬಂದರೂ ಅದನ್ನು ಉಪೇಕ್ಷೆ ಮಾಡದೆ ಈ ಕಾಯಿಲೆಗೆ ಸಂಬಂಧಪಟ್ಟಾಗೆ ಬಂದಿದೆ ಅಲ್ವಂತ ಪರಿಣತರ ಹತ್ರ ಕೇಳಿ ಮುಂದೆ ಹೋಗಿ. ಎಷ್ಟೋ ಸಮಯ ಏನಾಗ್ತದೆ ಅಂತ ಹೇಳಿದರೆ ಆಫ್ಟರ್ ಮಾತ್ರ ಟ್ರೀಟ್ಮೆಂಟ್ ಮುಗಿಸಿದ ನಂತರ ಸಣ್ಣ ಪುಟ್ಟ ವಿಚಾರಗಳಲ್ಲಿ
ಉಪೇಕ್ಷೆ ಮಾಡೋದು, ಇಗ್ನೋರೆನ್ಸ್ನಿಂದಾಗಿ ಚಿಕಿತ್ಸೆ ಅನ್ನೋದು ಫೇಲ್ ಆಗ್ತದೆ. ಅದನ್ನು ಆಗಲಿಕ್ಕೆ ಬಿಡಬೇಡಿ. ಇದು ಕಾಲಕಾಲಕ್ಕೆ ತಕ್ಕಂತಹ ಇನ್ವೆಸ್ಟಿಗೇಷನ್ಸ್, ಬೇಕಾದಂಥ ಔಷಧ, ಚಿಕಿತ್ಸೆ, ಸಲಹೆ, ಸೂಚನೆಗಳು, ಆಮೇಲೆ ಜೀವನ ಯಾವುದೇ ಉದ್ವೇಗರಹಿತವಾದಂತಹ ಸಣ್ಣ ವಿಚಾರಗಳಿಗೂ ಉದ್ವೇಗ ಪಡದೆ ಉತ್ತಮ ಆಹಾರ ತೆಗೆದುಕೊಂಡು ಬದುಕಿದರೆ ಯಾವುದೇ ಕ್ಯಾನ್ಸರ್ ರೋಗಿಗೆ ಯಾವುದೇ ಸಮಸ್ಯೆಗಳು ಖಂಡಿತ ಬರುವುದಿಲ್ಲ. ಬಹಳ ಸಂತೋಷ ಡಾಕ್ಟ್ರೆ, ಇವತ್ತು ನಮ್ಮ ಜೊತೆ ಇದ್ದು ನಿಮ್ಮ ಬಾಲ್ಯ ಇರ್ಬೋದು, ಮತ್ತು ನಿಮ್ಮ ಶಿಕ್ಷಣ, ವೃತ್ತಿ, ಅದೇ ರೀತಿ ನಿಮ್ಮ ಎಲ್ಲ ವಿಚಾರಗಳ ಬಗ್ಗೆ, ಅದೇ ರೀತಿ ಸಲಹೆ ರೂಪದಲ್ಲಿ ವೈದ್ಯರಿಗಿರ್ಬೋದು ಅಥವಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಮತ್ತು ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ SDM ಆಯುರ್ವೇದ ಆಸ್ಪತ್ರೆ ಉಡುಪಿಯಲ್ಲಿನ ತಜ್ಞ ವೈದ್ಯರಾದ ಡಾಕ್ಟರ್ ನಿರಂಜನ್ ರಾವ್ ಇವರೊಂದಿಗಿನ ಸಂದರ್ಶನವನ್ನು ನೋಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಸಾಧಕ ವೈದ್ಯರ ಸಂದರ್ಶನ ಜೊತೆಗೆ ಭೇಟಿಯಾಗೋಣ. ವಂದನೆಗಳು.